ಹಾಯ್ ಮಕ್ಕಳ, ಎಲ್ರಿಗೂ ನಮಸ್ತೆ. ಎಲ್ಲರೂ ಆರಾಮಿದ್ದೀರಾ? ಸೊ ಮಕ್ಕಳ, ಈ ದಿನ ನಾವು ನಿಮ್ಮ ಸೆಕೆಂಡ್ ಪಿ ಯು ಸಿ ಯೂನಿಟ್ ನಂಬರ್ 8 ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ತುಂಬ ಜನಕ್ಕೆ ಅನಿಸುತ್ತೆ, ನಾವು ಈ ಚಾಪ್ಟರ್ನ ಓದೋದ್ರಿಂದ ಏನು ಯೂಸ್ ಇದೆ ಅಂತ ನಾವು ನೋಡೋದಾದರೆ, ಫಸ್ಟು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ವ್ಯೂ ಅಲ್ಲಿ ನೋಡೋದಾದರೆ, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಈ ಚಾಪ್ಟರು ಟೋಟಲ್ಲು 8 ಮಾರ್ಕ್ಸಿಗೆ ಬರುತ್ತೆ. 8 ಮಾರ್ಕ್ಸ್. ಆ 8 ಮಾರ್ಕ್ಸು ಸೊ ನಾವು ಈ ಚಾಪ್ಟರ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಡಿ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸು ಆ 8 ಮಾರ್ಕಲ್ಲಿ 6 ಮಾರ್ಕ್ಗೆ ಇರುತ್ತೆ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಆ 6 ಮಾರ್ಕು ನಿಮ್ಮ ಕ್ವಶನ್ ಪೇಪರ್ ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23 3 ಮಾರ್ಕಿಗೆ ಬರುತ್ತೆ. ಕ್ವಶನ್ ನಂಬರ್ 24 3 ಮಾರ್ಕಿಗೆ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ತಕ್ಕಂಥ 2 ಮಾರ್ಕ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದ್ದು, ಸೊ ಆ 2 ಮಾರ್ಕು ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 14 ಆಗಿರುತ್ತೆ. ಸೊ ಈ 8 ಮಾರ್ಕ್ಸ್ ಅನ್ನ ನೀವು ಎಕ್ಸಾಮಿನೇಷನ್ 8 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡಲಿಕ್ಕೆ ನನಗೆ ತಿಳಿದ ಹಾಗೆ ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಸಾಕು. ನಿಮಗೆ ಈ ಕ್ವಶನ್ಸ್ ಡೈರೆಕ್ಟ್ ಆಗಿರುತ್ತೆ. ತುಂಬ ಸಿಂಪಲ್, 1 ವರ್ಡ್ ಅಥವಾ 1 ಅಕ್ಷರದಲ್ಲಿ ನೀವು ಆನ್ಸರ್ ಮಾಡೋ ಹಾಗಿರುತ್ತೆ. ಸೊ ಇಷ್ಟು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಇದರಲ್ಲಿ ನೋಡೋದಾದರೆ. ಸೊ ನೆಕ್ಸ್ಟು ನಿಮಗೆ ಯೂನಿಟ್ ನಂಬರ್ 9 ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಇದೆ. ಸೊ ನೀವು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನು ನೀವು ಕಲಿತ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಏಕೆಂದರೆ ಆ 90% ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳು ಫಾರ್ಮೇಷನ್ ಆಗಿರ್ತಕ್ಕಂಥದ್ದು ಡಿ ಬ್ಲಾಕ್ ಎಲಿಮೆಂಟ್ಸಿಂದನೇ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಏನು ತಿಳ್ಕೊಂಡ್ಬಿಟ್ರೆ ನಿಮಗೆ ಅಲ್ಲಿ ಚಾಪ್ಟರು ತುಂಬ ಯೂಸ್ ಆಗುತ್ತೆ. ಸೊ ಮತ್ತೆ ನಿಮ್ಮ ಸಿ ಇ ಟಿ ಮತ್ತು ನೀಟಿಗೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸು ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸು ಎರಡು ನೀವು ಜೊತೆಲೇ ಓದಿದ್ದೆ ಆದರೆ ನಿಮಗೆ 2 ಚಾಪ್ಟ್ರಿಂದ 3 to 4 ಕ್ವಶನ್ಸ್ ಬರುತ್ತೆ. ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡು ನೀವು ಓದಿದ್ರೆ ತುಂಬ ನೆನಪಲ್ಲೂ ಉಳಿತದೆ. 3 to 4 ಮಾರ್ಕ್ಸನ್ನು ನೀವು ಅಲ್ಲಿ ತೊಗೋಬೋದು ನೀಟು ಮತ್ತು ಸಿ ಇ ಟಿನಲ್ಲಿ. ಸೊ ನೆಕ್ಸ್ಟು ನೀವು ಬಿ ಎಸ್ ಸಿನಲ್ಲಿ 2 ಚಾಪ್ಟ್ರಿಂದ 35 to 36 ಮಾರ್ಕ್ಸಿಗೆ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಎಮ್ ಎಸ್ ಸಿಗೆ ಹೋದರೆ ಅಲ್ಲಿ ಈ 2 ಚಾಪ್ಟರ್ಗಳು ನಿಮಗೆ ಒಂದು ಪೇಪರೇ ಇರುತ್ತೆ. ಸೊ ಇಷ್ಟು ಯೂಸಸ್ಗಳು. ಆಮೇಲೆ ಮತ್ತೆ ನಾವು ನೋಡೋದಾದರೆ ನಮ್ಮ ಡೈಲಿ ಲೈಫಲ್ಲಿ ಈ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಯಥೇಚ್ಛವಾಗಿ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ನಿಮ್ಗೆಲ್ರಿಗೂ ಇಷ್ಟ ಆಗ್ತಕ್ಕಂಥ ಗೋಲ್ಡ್ ಡಿ ಬ್ಲಾಕ್ ಎಲಿಮೆಂಟ್ ಆಗಿದೆ. ಸಿಲ್ವರ್, ಪ್ಲಾಟಿನಮ್, ಸೊ ಇವೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿದೆ. ಆಮೇಲೆ ನಮ್ಮ ಡೈಲಿ ಲೈಫಲ್ಲಿ ತುಂಬ ಯೂಸ್ ಮಾಡ್ತಕ್ಕಂಥದ್ದು ಕಬ್ಬಣ, ಐರನ್, ಅದು ಡಿ ಬ್ಲಾಕ್ ಎಲಿಮೆಂಟ್ ಆಗಿದೆ. ಸೊ ನೆಕ್ಸ್ಟ್ ನಿಕ್ಕಲ್, ಕ್ರೋಮಿಯಂ, ಕಾಪರ್, ಮರ್ಕ್ಯೂರಿ ಹೇಳ್ತಾ ಹೋದರೆ ಸಾಕಷ್ಟಿದೆ. ಸೊ ಅವೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸು. ಸೊ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಕ್ಕಂಥ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಇಂಟ್ರೆಸ್ಟು ಇರುತ್ತೆ. ಸೊ ಹಾಗಾಗಿ ಈ ದಿನ ನಾವು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಡಿಸ್ಕಸ್ ಮಾಡೋಣ. ನೋಡಿ, ನಾನು ಈ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರನ್ನು ನಿಮ್ಮ ಎಕ್ಸಾಮಿನೇಷನ್ಗೆ ಅನುಕೂಲ ಆಗೋ ಥರ ನಾನು ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತೇನೆ. ಸೊ ಇನ್ನು ನಿಮಗೆ ಈ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ತುಂಬ ಡೆಪ್ತ್ ನಾಲೆಡ್ಜ್ ಬೇಕು ಅನ್ನೋದಾದರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಸಿ ಇ ಟಿ ನೀಟ್ ಪರ್ಪಸ್ಸಿಗೆ ಮಾಡ್ತೇನೆ. ಸೊ ಈ ಚಾಪ್ಟ್ರಿಂದ ಸೊ ಅಲ್ಲಿ ನೀವು ಹೆಚ್ಚಿನದಾಗಿ ತಿಳ್ಕೊಬೋದು. ಸೊ ಈಗ ಸದ್ಯಕ್ಕೆ ನಾವು ಈ ಬೋರ್ಡ್ ಎಕ್ಸಾಮಿನೇಷನ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತುಂಬ ಈಸಿಯಾಗಿ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಕ್ಕಳ, ಸೊ ನಿಮಗೆ ಪಿರಿಯಾಡಿಕ್ ಟೇಬಲ್ ಎಲ್ರಿಗೂ ಪರಿಚಯ ಇದೆ. ಈ ಪಿರಿಯಾಡಿಕ್ ಟೇಬಲಲ್ಲಿ ಎಡಭಾಗದಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇದೆ, ಬಲಭಾಗದಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಇದೆ, ಮಧ್ಯದಲ್ಲಿರ್ತಕ್ಕಂಥವೇ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು. ಸೊ ನಾವು ಈ ರೀತಿ ಇರ್ತಕ್ಕಂಥ ಇವನ್ನ ನಾವು ಪಿರಿಯಡ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಇರ್ತಕ್ಕಂಥವನ್ನ ನಾವು ಗ್ರೂಪ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ ಟೋಟಲ್ಲು 18 ಗ್ರೂಪ್ಸ್ ಇದೆ, 7 ಪಿರಿಯಡ್ಸ್ಗಳಿದೆ. ಸರ್ ಮತ್ತೇನು ಸರ್ ಇದು ಅಂತ ನೋಡೋದಾದರೆ, ಸೊ ಇಲ್ಲಿ ಈ ಎಲಿಮೆಂಟ್ಸ್ಗಳು ಸೊ ಇಲ್ಲಿ ಇರುತ್ತೆ. ಸೊ ಅದನ್ನು ನಾವು ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೆಳಭಾಗದಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಈಗ ನಾವು
ಗ್ರೂಪ್ 3 to 12 ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನು ನಾವು 4 ಸೀರೀಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು 3D ಇಂದ. ಫಸ್ಟ್ ಒನ್ನು 3D ಸೀರೀಸ್, ಸೆಕೆಂಡ್ ಒನ್ನು 4D ಸೀರೀಸ್, ಥರ್ಡ್ ಒನ್ನು 5D ಸೀರೀಸ್, ಸಿಕ್ಸ್ತ್ ಒನ್ನು 6D ಸೀರೀಸ್. ಸೊ ನಾವು 3D ಸೀರೀಸ್ ಅಂದರೆ ಫಸ್ಟ್ ಒನ್ ಸ್ಕ್ಯಾಂಡಿಯಮ್ ಟು ಜಿಂಕ್ ನಾವು 3D ಸೀರೀಸ್ ಅಂತ ಕರಿತೀವಿ. ಎಟ್ರಿಬಿಯಮ್ ಟು ಕ್ಯಾಡ್ಮಿಯಂ ನಾವು 4D ಸೀರೀಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಲ್ಯಾಂಥನಮ್ ಟು ಮರ್ಕ್ಯೂರಿ ಎಕ್ಸೆಪ್ಟ್ ದಿ ಸೀರಿಯಂ ಟು ಲುಟೇಸಿಯಂ. ಸೊ ಲ್ಯಾಂಥನಮ್ ಇಂದ ನಾವು ಮರ್ಕ್ಯೂರಿಯನ್ನ 5D ಸೀರೀಸ್ ಅಂತ ಕರಿತೀವಿ. ಸೀರಿಯಂ ಇಂದ ಲುಟೇಸಿಯಂ ಅನ್ನು ಬಿಟ್ಟು, ಯಾಕೆಂದ್ರೆ ಅವು ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳಾಗಿದೆ. ಸೊ ನೆಕ್ಸ್ಟ್ 5D 6D ಸೀರೀಸ್ ಆಕ್ಟಿನಿಯಂ ಇಂದ ಸೊ ಕಾಪರ್ನಿಸಿಯಂ ವರೆಗೂ ನಾವು 6D ಸೀರೀಸ್ ಅಂತ ಕರಿತೀವಿ. ಎಕ್ಸೆಪ್ಟ್ ಥೋರಿಯಂ ಟು ಲಾರೆನ್ಸಿಯಂ, ಥೋರಿಯಂ ಟು ಲಾರೆನ್ಸಿಯಂ ಇಷ್ಟು ಬಿಟ್ಬಿಟ್ಟು ಆಕ್ಟಿನಿಯಂ ಟು ಕಾಪರ್ನಿಸಿಯಂ ವರೆಗೂ ನಾವು 6D ಸೀರೀಸ್ ಅಂತ ಕರಿತೀವಿ. ಈ 6D ಸೀರೀಸ್ ಏನಿದೆ ಇನ್ನು ಇನ್ಕಂಪ್ಲೀಟ್ ಇದೆ. ನೋಡಿ, ಏನು ಪ್ರಾಪರ್ಟೀಸ್ ಇಲ್ಲಿ ಯಾವುದು ನಾವು ಇನ್ನು ಫೈಂಡ್ ಮಾಡ್ತಾ ಇದ್ದಾರೆ. ಸೊ ಇನ್ನು ನಿಮ್ಮ ಸಿಲೆಬಸ್ ಅಲ್ಲಿ 3D ಸೀರೀಸ್ ಮಾತ್ರ ಕಲಿತೀರಾ. ಈ ಸೆಕೆಂಡ್ PUC ನಲ್ಲಿ ಸ್ಕ್ಯಾಂಡಿಯಂ, ಟೈಟಾನಿಯಂ, ಇರಿಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕಲ್, ಕಾಪರ್, ಜಿಂಕ್. ಸೊ ಇದ್ರ ಬಗ್ಗೆ ನೀವು ಕಲಿತೀರಾ. ನೋಡಿ, ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾನೂ ಕರಿತೀವಿ ನಾವು. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ನಾವು. ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾಕೆ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂತ ನಾವು ನೋಡೋದಾದ್ರೆ, ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಫಸ್ಟ್ ಅಲ್ಲಿ ಬರ್ತಕ್ಕಂಥವು ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅವು ಅದರಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಹೆಚ್ಚಿದೆ, ಅಂದ್ರೆ ಸ್ಟ್ರಾಂಗ್ ಮೆಟಲ್ಸು. ಸೊ ಬರ್ತಾ 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 ಈ ರೀತಿ ನಾವು ಲೆಫ್ಟ್ ಇಂದ ರೈಟಿಗೆ ಹೋಗ್ತಾ ಇದ್ರೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ನೋಡಿ, ಇಲ್ಲಿ ಬರ್ತಾವಲ್ಲ, ಸೊ ಎಲ್ಲವೂ ನಾನ್ ಮೆಟಲ್ಸ್ ಆಗಿದೆ. ಸೊ ನಮ್ಮ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಮೆಟಾಲಿಕ್ ಇಂದ ನಾನ್ ಮೆಟಲ್ ವರೆಗೂ ಕ್ಯಾರೆಕ್ಟರ್ ಹೋಗ್ತಾ ಇದೆ. ಟೇಬಲ್ ಅಲ್ಲಿ ಕ್ಯಾರೆಕ್ಟರ್ಸ್, ಪಿರಿಯಾಡಿಕ್ ಟೇಬಲ್ ಅಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ನ ಕ್ಯಾರೆಕ್ಟರ್ಸ್ ಸ್ಟ್ರಾಂಗ್ ಮೆಟಲ್ಸ್ ಕಡೆಯಿಂದ ನಾನ್ ಮೆಟಲ್ಸ್ ಕಡೆ ಟ್ರಾನ್ಸಿಷನ್ ಆಗ್ತಾ ಇದೆ. ಸೊ ಹಾಗಾಗಿ ಇವನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೇವೆ. ಸೊ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಈ ರೀತಿ ಕೇಳ್ಬೋದು, ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ. ಯಾಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂತ ಕ್ವಶನ್ ಅನ್ನ ಕೇಳ್ಬೋದು. ಸೊ ಅದಕ್ಕೆ ನಿಮ್ಮ ಉತ್ತರ ಇಷ್ಟೇ ಇರಲಿ. ದೇ ಆರ್ ಪ್ಲೇಸ್ಡ್ ಇನ್ ಬಿಟ್ವೀನ್ ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ಎಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ಗಳ ಮಧ್ಯೆ ಪ್ಲೇಸ್ ಮಾಡಿರೋದ್ರಿಂದ ಸೊ ಅವನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇಷ್ಟು ನೀವು ಆನ್ಸರ್ ಅನ್ನು ಬರೆದ್ರೆ ಸಾಕು. ಮಕ್ಕಳ, ಮೊದಲನೇದಾಗಿ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಇಷ್ಟು ಪ್ರಾಪರ್ಟೀಸ್ನ ನಾವು ಸ್ಟಡಿ ಮಾಡಿದ್ರೆ ಸಾಕಾಗುತ್ತೆ. ಸೊ ಇಷ್ಟು ಪ್ರಾಪರ್ಟೀಸ್ ಇಂದ ನಿಮಗೆ 3 ಮಾರ್ಕ್ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ 2 ಪ್ರಿಪ್ರೇಷನ್ಸ್ ಬರುತ್ತೆ, ಪ್ರಿಪ್ರೇಷನ್ ಆಫ್ KMNO4 ಅಂಡ್ KTCR207. ಆ ಎರಡರಲ್ಲಿ ಒಂದು 3 ಮಾರ್ಕಿಗೆ ಇರುತ್ತೆ. ಇಷ್ಟು ಪ್ರಾಪರ್ಟೀಸ್ನ ಸ್ಟಡಿ ಮಾಡಿದ್ರೆ 3 ಮಾರ್ಕ್ ಇರುತ್ತೆ. ಏನು ಸರ್ ಇಷ್ಟೊಂದು ಪ್ರಾಪರ್ಟಿ ಇದೆ, ಸ್ಟಡಿ ಮಾಡಲಿಕ್ಕೆ ಬೇಕಾಗುತ್ತೆ ಅನ್ನೋ ತುಂಬ ಹೆಚ್ಚಾಗಿದೆ ಅನ್ನಿಸ್ಬೋದು ನಿಮಗೆ. ತುಂಬ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೇನೆ. ಸೊ ಯಾವ್ಯಾವ ಪ್ರಾಪರ್ಟಿನ ಸ್ಟಡಿ ಮಾಡೋದಂದರೆ, ಫಸ್ಟು ಡಿ ಬ್ಲಾಕ್ ಎಲಿಮೆಂಟ್ಸಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಅದಾದಮೇಲೆ ಅಯನೈಸೇಷನ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟು ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ನಾವು ಅಲ್ಲಿ ಸ್ಟಡಿ ಮಾಡೋಣ. ನೆಕ್ಸ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ.
ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಮ್ಯಾಗ್ನೆಟಿಕ್ ಬಿಹೇವಿಯರನ್ನು ತೋರಿಸ್ತವೆ. ಆ ಒಂದು ಮ್ಯಾಗ್ನೆಟಿಕ್ ಬಿಹೇವಿಯರ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸನ್ನು ನಾವು ಸ್ಟಡಿ ಮಾಡೋದಿನ. ಆಮೇಲೆ ಮೋಸ್ಟ್ ಆಫ್ ದಿ ಕಾಂಪೌಂಡ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲರ್ಡ್. ಆ ಕಲರ್ ಹೇಗೆ ಬಂತು ಅಂತ ನಾವು ಅಲ್ಲಿ ಸ್ಟಡಿ ಮಾಡೋಣ. ನೆಕ್ಸ್ಟು ನಾನು ಅವಾಗಲೇ ಹೇಳಿದಾಗೆ 90% ಆಫ್ ಕೋಆರ್ಡಿನೇಷನ್, 90% ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ಡಿ ಎಲಿಮೆಂಟ್ಸ್ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಯಾಕೆ ಡಿ ಬ್ಲಾಕ್ ಎಲಿಮೆಂಟ್ಸು ರೆಡಿಲಿ ಫಾರ್ಮ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ನಾವು ಸ್ಟಡಿ ಮಾಡೋಣ. ಸೊ ನೆಕ್ಸ್ಟು ನಾವು ತುಂಬ ರಿಯಾಕ್ಷನ್ಸ್ಗಳಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜಿನೇಷನ್ ಮಾಡಬೇಕಾದ್ರೆ ನಾವು ಪ್ಲಾಟಿನಮ್ಮು, ರಹೋಡಿಯಮ್ಮು, ನಿಕ್ಕಲ್ಲು, ಸೊ ಪೆಲಾಡಿಯಮ್ಮು ಇವನ್ನೆಲ್ಲ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇವರ್ ಪ್ರೋಸೆಸ್, ಅಲ್ಲಿ ನಾವು ಐರನ್ನನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಮತ್ತು ಈ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ ನಾವು ವೆನಡಿಯಂ ಪೆಂಟಾಕ್ಸೈಡನ್ನು ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಹೀಗೆ ತುಂಬ ರಿಯಾಕ್ಷನ್ಸ್ಗಳಲ್ಲಿ ನಾವು ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ ಅವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ ಅಂತಂದು ನಾವು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಮತ್ತು ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸು, ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡ್ತವೆ. ಸೊ ಏನು ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್ ಅಂದರೆ ಏನು, ಅದ್ರ ಪ್ರಾಪರ್ಟೀಸ್ ಏನು, ಸೊ ನಾವು ಅವನ್ನ ಇಷ್ಟು ಪ್ರಾಪರ್ಟೀಸನ್ನು ನಾವು ಸ್ಟಡಿ ಮಾಡೋಣ. ಮೊದಲನೇದಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೋಡಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದು ನೀಟಾಗಿ ಕಲ್ತ್ಬಿಟ್ರೆ ಇಲ್ಲಿ ನೀವು ಈ ಚಾಪ್ಟರ್ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ CET ನೀಟ್ ಏನು ಕ್ವಶನ್ಸ್ ಬರುತ್ತಲ್ಲ, ಸೊ ಅವು ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಲ್ತ್ಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಫಸ್ಟ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ನಾವು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಬರೆಯೋದಾದರೆ ನೋಬಲ್ ಗ್ಯಾಸ್ N-1 D 1 to 10 NS 1 to 2. ಸೊ ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್. ಏನು ಎನ್ ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು 3D ಎಲಿಮೆಂಟ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಎಲಿಮೆಂಟ್ಸ್ ಅನ್ನು ಬರೆಯೋಣ. ನಾವು ನೋಬಲ್ ಗ್ಯಾಸ್ ಜಾಗದಲ್ಲಿ ಆರ್ಗನ್ ಅನ್ನು ಬರೀತೀವಿ. ಸೊ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಅದಾದ್ಮೇಲೆ N-1 ಜಾಗದಲ್ಲಿ ನಾವು 3D 1 to 10 ಅಂತ ಬರೀತೀವಿ. NS ಜಾಗದಲ್ಲಿ ನಾವು 4S 1 to 2 ಅಂತ ಬರೀತೀವಿ. ಸೊ ನೋಡಿ, ಇಲ್ಲಿ N ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಈ ಡಿ ಬ್ಲಾಕ್ ಎಲಿಮೆಂಟ್ಸ್ 4th ಪೀರಿಯಡ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಸೊ ಇಲ್ಲಿ N is equal to 4 ಬರುತ್ತೆ. ಅಂದ್ರೆ 4S NS ಅಂದ್ರೆ 4S. ನಾವು N is equal to 4 ಅಂದರೆ ನಾವು 3ನ N-1 ಅಂತ ಬರೀತೇವೆ. ಸೊ ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಿಮಗೆ 1 ಮಾರ್ಕಿಗೆ ಕೇಳ್ಬೋದು. ರೈಟ್ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಅಂದರೆ ಇದನ್ನು ಬರೀರಿ. ಅಥವಾ ಪರ್ಟಿಕ್ಯುಲರ್ಲಿ ರೈಟ್ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಎಲಿಮೆಂಟ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಸೊ ಆರ್ಗನ್ 3D 1 to 10 4S2 ಅಂತ ಬರೀರಿ. 3D ಎಲಿಮೆಂಟ್ಸು ಯಾವ್ಯಾವ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಒನ್ ಸ್ಕ್ಯಾಂಡಿಯಂ ಬರುತ್ತೆ, ಅದಾದ್ಮೇಲೆ ಟೈಟಾನಿಯಂ ಬರುತ್ತೆ, ಅದಾದ್ಮೇಲೆ ವೆನಿಡಿಯಂ ಬರುತ್ತೆ, ಅದಾದ್ಮೇಲೆ ಕ್ರೋಮಿಯಂ ಬರುತ್ತೆ, ಅದಾದ್ಮೇಲೆ ಮ್ಯಾಂಗನೀಸ್ ಬರುತ್ತೆ, ಅದಾದ್ಮೇಲೆ ಐರನ್ ಬರುತ್ತೆ, ಅದಾದ್ಮೇಲೆ ಕೋಬಾಲ್ಟ್, ಅದಾದ್ಮೇಲೆ ನಿಕ್ಕಲ್, ಅದಾದ್ಮೇಲೆ ಕಾಪರ್, ದೆನ್ ಲಾಸ್ಟ್ ಜಿಂಕ್ ಬರುತ್ತೆ. ಅಟಾಮಿಕ್ ನಂಬರ್ ಇದು 3D ಎಲಿಮೆಂಟ್ಸ್ಗಳು. ಸೊ ನೆಕ್ಸ್ಟ್ ಇವುಗಳ ಅಟಾಮಿಕ್ ನಂಬರ್ ಅನ್ನು ನಾವು ನೋಡೋದಾದ್ರೆ ಅಟಾಮಿಕ್ ನಂಬರ್. ಸೊ ಸ್ಕ್ಯಾಂಡಿಯಮ್ದು ಅಟಾಮಿಕ್ ನಂಬರ್ 21 ಇದೆ, ಟಿಟಾನಿಯಮ್ದು 22 ಇದೆ, ವೆನಿಡಿಯಮ್ದು 23, ಕ್ರೋಮಿಯಮ್ದು 24, ಮ್ಯಾಂಗನೀಸ್ 25, ಐರನ್ 26, ಕೋಬಾಲ್ಟ್ 27, ನಿಕ್ಕಲ್ 28, ಕಾಪರ್ 29, ಜಿಂಕ್ 30. ಸೊ ಇಷ್ಟು ಇದರ ಅಟಾಮಿಕ್ ನಂಬರ್. ಮಕ್ಕಳ, ಫಸ್ಟ್ ನಾವು ಸ್ಕ್ಯಾಂಡಿಯಮಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ನಿಮಗೆ ಗೊತ್ತಿದೆ ಅಟಾಮಿಕ್ ನಂಬರ್ ಆಫ್ ಸ್ಕ್ಯಾಂಡಿಯಮ್ ಇಸ್ 21. ಅಂದರೆ 1s2 2s2
2p6 3s2 3p6 4s2 3d1. ಸೊ ಇಲ್ಲಿ ಯಾಕೆ ಫಸ್ಟ್ 4 ಅನ್ನು ಬರೆದೆ ಆಮೇಲೆ 3d ನ ಬರೆದೆ ಅಂದರೆ ಸೊ 3d ಗಿನ 4s ಎನರ್ಜಿ ಲೆವೆಲ್ ಕಡಿಮೆ ಇದೆ. ಸೊ ಹಾಗಾಗಿ ಫಸ್ಟ್ 4s ಅಲ್ಲಿ ಎಲೆಕ್ಟ್ರಾನ್ ಫಿಲ್ ಆಗ್ತವೆ, ನೆಕ್ಸ್ಟ್ ಡಿ ನಲ್ಲಿ ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ಸರ್ ಏನು ಸರ್ ಇಷ್ಟೊಂದು ಉದ್ದ ಬರೀವಾಗ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೊ ಇದನ್ನ ಹೇಗೆ ನೆನಪಿಟ್ಕೊಳ್ಳೋದು ಅಂತ ನಾವು ನೋಡೋದಾದ್ರೆ ಇಲ್ಲಿಷ್ಟೇ ನೋಡಿ. ನಾವು 1s2 2s2 2p6 3s2 3p6 ಅನ್ನ ನಾವು ಆರ್ಗಾನಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿದೆ. ಆರ್ಗಾನಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿದೆ. 1s2 2s2 2p6 3s2 3p6 ಇಷ್ಟು ಆರ್ಗನಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿದೆ. ಹಾಗಾಗಿ ಇಷ್ಟರ ಬದಲು ನಾವು ಸಿಂಪಲ್ ಆಗಿ ಆರ್ಗನ್ 4s2 3d1 ಅಂತ ಬರೆದ್ರೆ ಸಾಕು. ಸೊ ಹಾಗಾಗಿ ಸೊ ಸಿಂಪಲ್ ಆಗಿ ಇವೆಲ್ಲದೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೀತೇನೆ ನಾನು. ನೋಡಿ ಸ್ಕ್ಯಾಂಡಿಯಮ್ದು ಆರ್ಗನ್ 3d1 4s2, ಟ್ರಿಟಾನಿಯಮ್ದು ಆರ್ಗನ್ 3d2 4s2, ನೆಕ್ಸ್ಟ್ ಆರ್ಗನ್ 3d3 4s2, ಆರ್ಗನ್ 3d4 4s2. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ನಾನು ಆಮೇಲೆ ಇದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಆರ್ಗನ್ 3d5 4s2, ನೆಕ್ಸ್ಟ್ ಆರ್ಗನ್ 3d6 4s2, ನೆಕ್ಸ್ಟ್ ಆರ್ಗನ್ 3d7 4s2, ಆರ್ಗನ್ 3d8 4s2, ನೆಕ್ಸ್ಟ್ ಆರ್ಗನ್ 3d9 4s2, ಆರ್ಗನ್ 3d10 4s2. ಸೊ ಇಷ್ಟು. ಸೊ ಇದು ನೋಡಿ ಸ್ವಲ್ಪ ಚೇಂಜ್ ಆಗುತ್ತೆ, ನಾನು ಇದನ್ನ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಸೊ ಇವನ್ನ ನಾನು ಬಾಕ್ಸ್ ಅಲ್ಲಿ ಬರೀತೀನಿ ನೋಡಿ. ಒಂದು ಡಿ ಸಬ್ ಶೆಲ್ ಅಲ್ಲಿ 5 ಡಿ ಆರ್ಬಿಟಲ್ಸ್ ಇರುತ್ತೆ. ಒಂದು dxy, dyz, dzx, dx2 - y2 ಅಂಡ್ dz2. ಟೋಟಲ್ 5 ಡಿ ಆರ್ಬಿಟಲ್ಸ್ ಇರುತ್ತೆ. 1 2 3 4 5 ಮತ್ತೆ ಒಂದು ಎಸ್ ಆರ್ಬಿಟಲ್. ಸೊ ಎಲ್ಲವಕ್ಕೂ ಈಗ ಫಸ್ಟ್ ಬರ್ಕೊಂಡ್ಬಿಡ್ತೀನಿ. ಸೊ ಆಯಿತು. ಸೊ ಈಗ ಇದರಲ್ಲಿ ನಾವು ಎಲೆಕ್ಟ್ರಾನ್ಸ್ ಅನ್ನ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ. ವೆರಿ ಸಿಂಪಲ್ಲು. ಸೊ ಇಲ್ಲಿ ಫಸ್ಟ್ ಲೆಫ್ಟ್ ಸೈಡ್ ಇದೆಯಲ್ಲ, ಈ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದನ್ನ ಇಲ್ಲಿ ಫಿಲಪ್ ಮಾಡಿ, ನೆಕ್ಸ್ಟ್ ಈ ರೈಟ್ ಸೈಡ್ ಏನಿದೆಯಲ್ಲ, ಸೊ ಈ ರೈಟ್ ಸೈಡ್ ಇರ್ತಕ್ಕಂಥದ್ದನ್ನ ಇಲ್ಲಿ ಫಿಲಪ್ ಮಾಡಿ. ಸೊ ನೋಡಿ 2ನ ಫಸ್ಟ್ ಇಲ್ಲಿ ಫಿಲಪ್ ಮಾಡಿ 2 ಎಲೆಕ್ಟ್ರಾನ್ಸ್, ಒಂದು ಈ ರೀತಿ ಬರೀತೀನಿ, ಒಂದು ಈ ರೀತಿ ಬರೀತೀನಿ, ಒಂದು ಈ ರೀತಿ, ಒಂದು ಈ ರೀತಿ. ಇದು ಕ್ಲಾಕ್ ವೈಸ್ ಇರುತ್ತೆ, ಇದು ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ 2ನ ಆ ಕಡೆ ಬರದೆ ಇನ್ನು 1 ಎಲೆಕ್ಟ್ರಾನ್ನ ಈ ಸೈಡ್ ಬರೀತೀನಿ. ಅಂದರೆ 3D ನಲ್ಲಿ 1 ಎಲೆಕ್ಟ್ರಾನ್ ಇದೆ, 4s ಅಲ್ಲಿ 2 ಎಲೆಕ್ಟ್ರಾನ್ ಇದೆ ಅಂತ. ಸೊ ನೆಕ್ಸ್ಟ್ 22. ಸೊ ಇದರಲ್ಲಿ ಅಷ್ಟೇ 2 ಎಲೆಕ್ಟ್ರಾನ್ಸ್ ಎಸ್ ಅಲ್ಲಿದೆ, 2 ಎಲೆಕ್ಟ್ರಾನ್ಸ್ ಡಿ ನಲ್ಲಿದೆ. ಇಲ್ಲಿ ನೋಡಿ 3d2 4s2, ನೆಕ್ಸ್ಟ್ 3d3 4s2. ಫಸ್ಟ್ ಎಸ್ ಅಲ್ಲಿ ಫಿಲಪ್ ಮಾಡಬೇಕು ಎಲೆಕ್ಟ್ರಾನ್ಸ್. ಸೊ ನೆಕ್ಸ್ಟ್ 3d4 4s2, ನೆಕ್ಸ್ಟ್ 3d5 4s2, ನೆಕ್ಸ್ಟ್ 3d6 4s2,
ಇಲ್ಲಿ 5 ಆಯಿತು 3D ನಲ್ಲಿ. 5 ಆದ್ಮೇಲೆ ನೆಕ್ಸ್ಟ್ 6ನೇ ಎಲೆಕ್ಟ್ರಾನ್ ಪೇರಿಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 3D7 4s2 1 2 3 3D7 4s2. ಸೊ ನೆಕ್ಸ್ಟ್ 3D8 4s2 ಪೇರಿಂಗ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 3D9 4s2 ಸೊ ನೆಕ್ಸ್ಟ್ 3D10 4s2 ಸೊ ನೋಡಿ ಮಕ್ಕಳ, ಸೊ ಇದು ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ಸೊ ಬಟ್ ಸೊ ಇವೆರಡು ಚೇಂಜ್ ಆಗುತ್ತೆ. ನೋಡಿ, ಯಾವ ಎಲಿಮೆಂಟ್ಸ್ಗಳಲ್ಲಿ ಆಫ್ ಫಿಲ್ಡ್ ಡಿ ಆರ್ಬಿಟಲ್ಸು ಮತ್ತು ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರುತ್ತೋ ಅವು ಮೋಸ್ಟ್ ಸ್ಟೇಬಲ್ ಆಗ್ತವೆ, ಎಕ್ಸ್ಟ್ರಾ ಸ್ಟೇಬಲ್ ಆಗ್ತವೆ. ಅಂದರೆ ಈಗ ಡಿನಲ್ಲಿ ನೋಡಿ, ಮ್ಯಾಕ್ಸಿಮಮ್ ಡಿ ಸಬ್ಷನಲ್ಲಿ 10 ಎಲೆಕ್ಟ್ರಾನ್ ಇರ್ಬೋದು. ಸೊ 10 ಇದ್ರೆ ಇದು ಕಂಪ್ಲೀಟ್ಲಿ ಫಿಲ್ಡ್ ಅಂತ, ಎಕ್ಸಾಕ್ಟ್ 5 ಇದ್ರೆ ಆಫ್ ಫಿಲ್ಡ್ ಅಂತ. ಇಲ್ಲಿ ಕ್ರೋಮಿಯಂಗೆ ಇನ್ನು 1 ಎಲೆಕ್ಟ್ರಾನ್ ಡಿ ಆರ್ಬಿಟಲ್ಗೆ ಬಂದ್ಬಿಟ್ರೆ ಅದು ಆಫ್ ಫಿಲ್ಡ್ ಡಿ ಆರ್ಬಿಟಲ್ಸ್ ಅನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಅದು ಎಕ್ಸ್ಟ್ರಾ ಸ್ಟೇಬಲ್ ಆಗುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಈ 3D ಮತ್ತೆ 4s ಮಧ್ಯೆ ಎನರ್ಜಿ ಗ್ಯಾಪ್ ಏನಾಗಿದೆ ಅಂದರೆ ತುಂಬ ಕಡಿಮೆ ಇದೆ, ಹತ್ತತ್ರ ಒಂದೇ ಎನರ್ಜಿ ಇದ್ದಾಗಿದೆ. ಹಾಗಾಗಿ 1 ಎಲೆಕ್ಟ್ರಾನ್ ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆಯಲ್ಲ, ಆ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಅಲ್ಲಿ 1 ಎಲೆಕ್ಟ್ರಾನ್ ಅನ್ನೋದು ಕ್ರೋಮಿಯಂ 3Dಗೆ ತಗೊಳ್ಳುತ್ತೆ. ಅಂದರೆ ಸೊ 1 ಎಲೆಕ್ಟ್ರಾನ್ ಏನಾಗುತ್ತೆ ಇಲ್ಲಿಗೆ ಬರುತ್ತೆ. ಓಕೆ, ಸೊ ಹಾಗಾಗಿ ಏನಾಯ್ತು, ಇದು 3D5 4s1 ಆಗುತ್ತೆ. ನೆಕ್ಸ್ಟ್ ಕಾಪರ್ ಅಷ್ಟೇನೆ, 3D ನಲ್ಲಿ 9 ಇದೆ, ಇನ್ನು 1 ಎಲೆಕ್ಟ್ರಾನ್ 3Dಗೆ ಬಂದ್ಬಿಟ್ರೆ 3D10 ಆಗುತ್ತೆ. ಅವಾಗ ಅದು ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುತ್ತೆ, ಅದು ಮೋಸ್ಟ್ ಸ್ಟೇಬಲ್ ಆಗುತ್ತೆ. ಸೊ ಹಾಗಾಗಿ ಈ 1 ಎಲೆಕ್ಟ್ರಾನ್ ಏನಾಗುತ್ತೆ, ಸೊ ಇಲ್ಲಿಗೆ ಬರುತ್ತೆ. ಅವಾಗ ಏನಾಯಿತು, 3D10 4s1. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ, ಏಕೆ ಕ್ರೋಮಿಯಂನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3D4 4s2 ಇರಬೇಕಾಗಿತ್ತು, ಯಾಕೆ 3D5 4s1 ಇದೆ ಅಂತ ಕೇಳ್ತಾರೆ. ವೈ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ ಈಸ್ 3D5 4s1 ಇನ್ಸ್ಟೆಡ್ ಆಫ್ 3D4 4s2 ಅಂತ ರೀಸನ್ ಅನ್ನ ಕೇಳ್ತಾರೆ. ಸೊ ಯಾಕೆ ಅಂದ್ರೆ ಇಲ್ಲಿಂದ 1 ಎಲೆಕ್ಟ್ರಾನ್ ತಗೊಂಡು ಇಲ್ಲಿ ಹಾಕೊಂಡ್ಬಿಟ್ರೆ ಏನಾಯ್ತು, ಅದು ಸ್ಟೇಬಲ್ ಆಯಿತು. ಸೊ ನಿಮ್ಮ ಆನ್ಸರ್ ಏನಿರ್ಬೇಕಂದ್ರೆ ಟು ಬಿಕಮ್ ಸ್ಟೇಬಲ್. ವೈ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ ಈಸ್ 3D5 4s1 ಇನ್ಸ್ಟೆಡ್ ಆಫ್ 3D4 4s2 ಅಂದರೆ ನಿಮ್ಮ ಆನ್ಸರ್ ಬಿಕಾಸ್ ಟು ಬಿಕಮ್ ಸ್ಟೇಬಲ್. ಸೊ ಇನ್ನೂ ಮುಂದೆ ಹೇಳೋದಾದ್ರೆ ದಿ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಆಫ್ ಫಿಲ್ಡ್ ಡಿ ಆರ್ಬಿಟಲ್ಸ್ ಆರ್ ಮೋಸ್ಟ್ ಸ್ಟೇಬಲ್. ಅದೇ ರೀತಿ ಸೊ ಇನ್ನೊಂದು ಕ್ವಶನ್ ಅನ್ನು ಕೇಳ್ತಾರೆ, ವೈ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್ ಈಸ್ 3D10 4s1 ಇನ್ಸ್ಟೆಡ್ ಆಫ್ 3D9 4s2. ಸೊ ಅದಕ್ಕೆ ನಿಮ್ಮ ಆನ್ಸರು ಬಿಕಾಸ್ ಟು ಬಿಕಮ್ ಸ್ಟೇಬಲ್ ಇಷ್ಟು ಬರೆದ್ರೆ ಸಾಕು. ಮತ್ತೆ ನೀವು ಇನ್ನೂ ಬರೆಯೋದಾದರೆ ದಿ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಆರ್ ಮೋಸ್ಟ್ ಸ್ಟೇಬಲ್ ಅಂತ ಬರೀಬೋದು. ಸೊ ಇನ್ನು
ಇವೆರಡರಲ್ಲಿ ಯಾವುದೇ ಒಂದು ಎಲಿಮೆಂಟಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೀಗಿದೆ, ಬಟ್ ಈಗಿರ್ಬೇಕಾಗಿತ್ತು. ಯಾಕೆ ಅಂತ ಕೇಳಿದ್ರೆ ಅದಕ್ಕೆಲ್ಲ ಆನ್ಸರ್ ಒಂದೇನೆ, ಟು ಬಿಕಮ್ ಸ್ಟೇಬಲ್. ಸೊ ಇಷ್ಟು. ಸೊ ಇನ್ನು ನಾನು ನಿಮಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಏನು, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ಡೆಫಿನೇಷನ್ ಅನ್ನ ಇದುವರೆಗೂ ಹೇಳಿಲ್ಲ. ಸೊ ಯಾಕೆಂದ್ರೆ ಇಲ್ಲಿ ಹೇಳಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತಂದು ಸೊ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಡಿ ನಲ್ಲಿ 1 ಎಲೆಕ್ಟ್ರಾನ್ ಫಿಲ್ ಆಯಿತು, ಇಲ್ಲಿ 2ನೇ ಎಲೆಕ್ಟ್ರಾನ್ ಫಿಲ್ ಆಯಿತು, 3ನೇ ಎಲೆಕ್ಟ್ರಾನ್ ಫಿಲ್ ಆಯಿತು, 4ನೇ ಎಲೆಕ್ಟ್ರಾನ್ ಫಿಲ್ ಆಯಿತು, 5ನೇ ಎಲೆಕ್ಟ್ರಾನ್ ಫಿಲ್ ಆಯಿತು. ಅಂದ್ರೆ ಒಂದೊಂದೇ ಎಲೆಕ್ಟ್ರಾನ್ ಫಿಲ್ ಅಪ್ ಆಗ್ತಾ ಇದೆ. ಏನು ವಾಟ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ದಿ ಎಲಿಮೆಂಟ್ಸ್ ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ ಆರ್ ನ್ಯೂ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ದಿ ಡಿ ಸಬ್ ಶೆಲ್ ಆರ್ ಕಾಲ್ಡ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಯಾವ ಎಲಿಮೆಂಟ್ಸ್ಗಳಲ್ಲಿ ಕೊನೆ ಎಲೆಕ್ಟ್ರಾನ್ ಅಥವಾ ಹೊಸ ಎಲೆಕ್ಟ್ರಾನ್ ಡಿ ಸಬ್ ಶೆಲ್ ಅಲ್ಲಿ ಎಂಟ್ರಿ ಆಗುತ್ತೋ ಅಂತ ಎಲಿಮೆಂಟ್ಸ್ಗಳನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಮತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೆದ್ವಿ. ನೆನಪಿದೆಯಾ? ಆಗಲೇ ಹೇಳಿದ್ದೆ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಯಾಕೆ ಅಂದರೆ ಸೊ ಇಷ್ಟೇ, ಯಾವ ಎಲಿಮೆಂಟ್ಸ್ಗಳಲ್ಲಿ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರುತ್ತೋ, ಯಾವ ಎಲಿಮೆಂಟ್ಸಲ್ಲಿ ಅಟಾಮಿಕ್ ಸ್ಟೇಟಲ್ಲಿ ಅಥವಾ ಯಾವುದಾದರೂ ಒಂದು ಅದರ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರ್ತಾವೋ ಅಂಥ ಎಲಿಮೆಂಟ್ಸ್ಗಳನ್ನು ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದಿ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ in their atomic state or in any one of its oxidation state. ಸೊ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ನೋಡಿ, ಇವೆಲ್ಲ ಅಟಾಮಿಕ್ ಸ್ಟೇಟ್ ಅಲ್ಲಿ ಇದೆ. ನೋಡಿ, ಇಲ್ಲಿ ಇನ್ಕಂಪ್ಲೀಟ್ಲಿ ಫಿಲ್ಡ್ ಇದೆ, ಇಲ್ಲಿ ಇನ್ಕಂಪ್ಲೀಟ್ ಫಿಲ್ಡ್ ಇದೆ, ಅಪ್ ಟು ನೋಡಿ ಇಲ್ಲಿವರೆಗೂ ಇನ್ಕಂಪ್ಲೀಟ್ಲಿ ಫಿಲ್ಡ್ ಇದೆ, ಬಟ್ ಇವೆರಡು ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಸೊ ಇಲ್ಲಿ ಕಾಪರ್ 2 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ. ಒಂದು Cu ಪ್ಲಸ್, ಇನ್ನೊಂದು Cu2 ಪ್ಲಸ್. ಆಕ್ಸಿಡೇಷನ್ ಅಂದ್ರೆ ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ತಕ್ಕಂಥದ್ದು, ಎಲೆಕ್ಟ್ರಾನ್ ಅನ್ನ ಹೊರ ಹಾಕ್ತಕ್ಕಂಥದ್ದು. ನೋಡಿ, ಸೊ ಇಲ್ಲಿ ಕಾಪರ್ Cu ಪ್ಲಸ್ ಆದಾಗ ಎಸ್ ಅಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಹೊರಗಡೆ ಹೋಗುತ್ತೆ. Cu ಪ್ಲಸ್ ಆದಾಗ ಎಸ್ ಅಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಹೊರಗಡೆ ಹೋಗುತ್ತೆ. ಸೊ ಅವಾಗ ಏನಾಗಿದೆ, ಡಿ ನಲ್ಲಿ 10 ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಹಾಗಾಗಿ Cu ಪ್ಲಸ್ ಅಲ್ಲಿ ಕಾಪರ್ ಟ್ರಾನ್ಸಿಷನ್ ಎಲಿಮೆಂಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾವು Cu2 ಪ್ಲಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ನೋಡೋದಾದ್ರೆ, ಅಂದ್ರೆ ಆಲ್ರೆಡಿ ಒಂದು ಎಲೆಕ್ಟ್ರಾನ್ ಕಳ್ಕೊಂಡಿದೆ, ಅದ್ರ ಜೊತೆ ಇಲ್ಲೇ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳುತ್ತೆ Cu2 ಪ್ಲಸ್ ಅಲ್ಲಿ. ಸೊ ಏನಾಯ್ತು ನೋಡಿ, ಈಗ ಕಾಪರ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಅನ್ನ ಪಡ್ಕೊಳ್ತು. ಓಕೆ, ಕಾಪರ್ Cu2 ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ ಆಗುತ್ತೆ. ಸೊ ಜಿಂಕು ಒಂದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ತೋರಿಸುತ್ತೆ, ಅದು Zn2 ಪ್ಲಸ್. Zn2 ಪ್ಲಸ್ ಅಂದ್ರೆ ಈ 2 ಎಲೆಕ್ಟ್ರಾನ್ ಅನ್ನು ಕಳ್ಕೊಳ್ಳುತ್ತೆ, ಬಟ್ ಡಿ ನಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇರುತ್ತೆ. ಹಾಗಾಗಿ ಜಿಂಕ್ ಡಿ ಬ್ಲಾಕ್ ಎಲಿಮೆಂಟ್ ಆಗಿದೆ, ಬಟ್ ಟ್ರಾನ್ಸಿಷನ್ ಎಲಿಮೆಂಟ್ ಅಲ್ಲ. ಅದೇ ರೀತಿ ಜಿಂಕ್ ಕೆಳಭಾಗದಲ್ಲಿ ಬರ್ತಕ್ಕಂಥ ಜಿಂಕ್, ಮರ್ಕ್ಯೂರಿ, ಕ್ಯಾಡ್ಮಿಯಮ್, ಸೊ ಇವೆಲ್ಲ 3D ನೋಡಿ ತೋರಿಸ್ತೇನೆ. ಜಿಂಕ್, ಕ್ಯಾಡ್ಮಿಯಮ್, ಮರ್ಕ್ಯೂರಿ ಇವೇನಿದೆಯಲ್ಲ ಇವು ಬ್ಲಾಕ್ ಎಲಿಮೆಂಟ್ಸ್ಗಳಾಗಿದೆ, ಬಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳಲ್ಲ. ಸೊ ಇಷ್ಟು ಡಿ ಬ್ಲಾಕಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಮಕ್ಕಳ, ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಕಲ್ತ್ವಿ. ಸೊ ಈಗ ನಾವು ಅಯಾನೈಸೇಷನ್ ಎನರ್ಜಿನ ತಿಳ್ಕೊಳ್ಳೋಣ. ಸೊ ಅಯಾನೈಸೇಷನ್ ಎನರ್ಜಿ ಅಂದರೆ, ಒಂದು ಆಟಮಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಅದರದೇ ಆರ್ಬಿಟಲ್ ಅಲ್ಲಿ ಸುತ್ತಾ ಇರುತ್ತೆ. ಸೊ ಆ ಎಲೆಕ್ಟ್ರಾನಿಗೂ ಮತ್ತು ನ್ಯೂಕ್ಲಿಯಸ್ಗೂ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ನಿಮಗೆ ಗೊತ್ತಿದೆ. ಸೊ ನಾವು ಈ ಎಲೆಕ್ಟ್ರಾನ್ ಅನ್ನ ಹೊರಗಡೆ ತೆಗಿಬೇಕಂದ್ರೆ ಹಾಗೆ ತೆಗಿಲಿಕ್ಕಾಗೋದಿಲ್ಲ.
ಅದಕ್ಕೆ ನಾವು ಸ್ವಲ್ಪ ಸಮ್ ಅಮೌಂಟ್ ಆಫ್ ಎನರ್ಜಿನ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಸೊ ಅಂದರೆ ನಾವು ಎನರ್ಜಿನ ಕೊಟ್ಟಾಗ, ಎನರ್ಜಿ ಅಂದರೆ ಅಯಾನೈಸೇಷನ್ ಎನರ್ಜಿನ ಕೊಟ್ಟಾಗ ಈ ಎಲೆಕ್ಟ್ರಾನ್ ಏನಾಗುತ್ತೆ ಹೊರಗಡೆ ಬರುತ್ತೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಕ್ರೋಮಿಯಂ ಇದೆ, ಕ್ರೋಮಿಯಂಗೆ ನಾವು ಅಯಾನೈಸೇಷನ್ ಎನರ್ಜಿನ ನಾವು ಸಪ್ಲೈ ಮಾಡಿದಾಗ ನಮಗೆ Cr+ ಆಗುತ್ತೆ. ಅಂದರೆ ಒಂದು ಎಲೆಕ್ಟ್ರಾನು ಹೊರಗಡೆ ಹೋಗುತ್ತೆ, ಮೈನಸ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಹೊರಗಡೆ ಹೋಗುತ್ತೆ, ಒಂದು ಎಲೆಕ್ಟ್ರಾನ್ ಕಳ್ಕೊಂಡಾಗ Cr+ ಆಗುತ್ತೆ. ಕ್ರೋಮಿಯಂನಲ್ಲಿ 24 ಎಲೆಕ್ಟ್ರಾನ್ಸ್ ಇತ್ತು, 24 ಪ್ರೋಟಾನ್ ಇತ್ತು. ಕ್ರೋಮಿಯಂಗೆ ಅಯನೈಸೇಷನ್ ಎನರ್ಜಿ ಸಪ್ಲೈ ಮಾಡಿದಾಗ ಒಂದು ಎಲೆಕ್ಟ್ರಾನ್ನ ಕಳ್ಕೊಳ್ತು. ಅವಾಗ ಏನಾಯಿತು, ಇದರಲ್ಲಿ 24 ಪ್ರೋಟಾನ್ಸ್ ಇದೆ, 23 ಎಲೆಕ್ಟ್ರಾನ್ ಇದೆ. ಅಂದರೆ 24 ಪ್ಲಸ್ ಚಾರ್ಜ್ ಇದೆ, 23 ಮೈನಸ್ ಚಾರ್ಜ್ ಇದೆ. ಅದೇನು ಎಕ್ಸ್ಟ್ರಾ ಪ್ಲಸ್ ಚಾರ್ಜ್ ಇದೆಯಲ್ಲ ಅದೇ ಈ ಪ್ಲಸ್. ಇದನ್ನು ನಾವು ಯೂನಿ ಪಾಸಿಟಿವ್ ಅಂತೀವಿ, ಯೂನಿ ಪಾಸಿಟಿವ್ ಅಯಾನ್ ಅಂತ ಕರಿತೀವಿ. ಸೊ ಇದೇ ಕ್ರೋಮಿಯಂಗೆ ನೆಕ್ಸ್ಟ್ ಇನ್ನು ಅಯನೈಸೇಷನ್ ಎನರ್ಜಿ ಸಪ್ಲೈ ಮಾಡಿದಾಗ ಒಂದು ಎಲೆಕ್ಟ್ರಾನ್ ಮತ್ತೆ ಹೊರಗಡೆ ಕಳ್ಕೊಳ್ಳುತ್ತೆ. ಸೊ ಅವಾಗ ನಮಗೆ Cr2+ ಬರುತ್ತೆ, Cr2+ ಬರುತ್ತೆ. ಸೊ ನಾವು ಇದನ್ನ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲಿ ಅಯನೈಸೇಷನ್ ಎನರ್ಜಿನಲ್ಲಿ ಫಸ್ಟ್ ಅಯನೈಸೇಷನ್ ಎನರ್ಜಿಗಿನ್ನ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಜಾಸ್ತಿ ಬೇಕಾಗುತ್ತೆ, ಸೆಕೆಂಡ್ ಅಯನೈಸೇಷನ್ ಎನರ್ಜಿಗಿನ್ನ ಥರ್ಡ್ ಅಯನೈಸೇಷನ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಹೀಗೆ ಸಕ್ಸೆಸಿವ್ ಅಯನೈಸೇಷನ್ ಎನರ್ಜಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ನಾನು ನಿಮ್ಗೆ ಅರ್ಥ ಆಗೋ ಥರ ಹೇಳೋದಾದರೆ, ಫಸ್ಟ್ ನಾನು ಕ್ರೋಮಿಯಮಿಂದ ಒಂದು ಎಲೆಕ್ಟ್ರಾನನ್ನು ತೆಗೆದು Cr+ ಮಾಡಲಿಕ್ಕೆ 100 ರೂಪೀಸನ್ನು ಖರ್ಚು ಮಾಡಿದ್ದೆ ಅಂದರೆ, ಸೊ ಈಗ ನಾನು Cr+ ಇಂದ Cr2+ ಮಾಡಲಿಕ್ಕೆ ಇನ್ನೊಂದು ಎಲೆಕ್ಟ್ರಾನನ್ನು ತೆಗೆದ್ನಲ್ಲ, ಆ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಮೋರ್ ದೆನ್ 1000 ರೂಪೀಸನ್ನು ಕೊಡಬೇಕಾಗುತ್ತೆ. ಫಸ್ಟ್ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬರೀ 100 ರೂಪೀಸ್ ಸಾಕಾಯಿತು. ಈ ಎರಡನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಮೋರ್ ದೆನ್ 1000 ರೂಪೀಸನ್ನು ಕೊಡಬೇಕಾಗುತ್ತೆ. ಅಂದರೆ ಹೀಗೆ ಸಕ್ಸಸಿವ್ ಅಯನೈಸೇಷನ್ ಎನರ್ಜಿಸ್ ಏನಾಗ್ತಾ ಹೋಗುತ್ತೆ, ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅನ್ನು ಕೇಳ್ತಾರೆ, ಯಾಕೆ ಕ್ರೋಮಿಯಮ್ಮು ಮತ್ತೆ ಕಾಪರ್ದು ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಎಕ್ಸೆಪ್ಷನಲಿ ಹೈ ಇದೆ ಅಂತ ಕೇಳ್ತಾರೆ. ವೈ ದಿ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಆಫ್ ಕ್ರೋಮಿಯಂ ಈಸ್ ಎಕ್ಸೆಪ್ಷನಲಿ ಹೈ, ಅಥವಾ ವೈ ದಿ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಆಫ್ ಕಾಪರ್ ಈಸ್ ಎಕ್ಸೆಪ್ಷನಲಿ ಹೈ ಅಂತ ಕೇಳ್ತಾರೆ. ಸೊ ಯಾಕೆ ಅಂದರೆ ನೋಡಿ, ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂದರೆ ಈ ಎಲೆಕ್ಟ್ರಾನ್ ಈಸಿಯಾಗಿ ಬಿಟ್ಕೊಡುತ್ತೆ. ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂದರೆ ಡಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ನ ಕಳ್ಕೊಳ್ಳೋದು. ಆಲ್ರೆಡಿ ಇದೇನಾಗಿದೆ, ಆಫ್ ಫಿಲ್ಡ್ ಆರ್ಬಿಟಲ್ಸ್ ಇರೋದ್ರಿಂದ ಸ್ಟೇಬಲ್ ಆಗಿರೋದ್ರಿಂದ ಅದು ಎಲೆಕ್ಟ್ರಾನ್ನ ಬಿಟ್ಟು ಕೊಡೋದಿಲ್ಲ. ಸೊ ನಿಮಗೆ ಅರ್ಥ ಆಗೋ ರೀತಿ ಹೇಳೋದಾದ್ರೆ, ನೀವೊಂದು ಗುಡಿಸಲು ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರಾ, ತುಂಬ ಬಡತನ ಇರುತ್ತೆ. ಸೊ ನಿಮಗೆ ಯಾವುದಾದ್ರೂ ದೇವ್ರು ಬಂದುಬಿಟ್ಟು ಒಂದು ವರ ಕೊಡ್ತೀನಿ, ನಿನಗೆ ಒಂದು ಒಳ್ಳೆ ದೊಡ್ಡ RCC ಮನೆ ಕೊಡ್ತೇನೆ, ನಿನಗೆ ತಿನ್ನೋಷ್ಟು ಸಾಕೋಷ್ಟು ಫುಡ್ಡನ್ನು ಕೊಡ್ತೇನೆ, ಸಾಕಷ್ಟು ಹಣ ಕೊಡ್ತೇನೆ ಅಂತಂದು ಕರ್ಕೊಂಡೋಗಿ ಅಲ್ಲಿ ದೇವರು ನಿಮ್ಮನ್ನು ಇಟ್ಟಾಗ ನೀವು ಸ್ಟೇಬಲ್ ಆಗಿಬಿಡ್ತೀರ, ಇಲ್ಲಿಗಿನ್ನ ಅಲ್ಲಿ ತುಂಬ ಆರಾಮಾಗಿರ್ತೀರ. ಸೊ ನೀವು ಬೇಡಪ್ಪ ನೀನು ಹಳೆ ಗುಡಿಸಲಿಕ್ಕೆ ಬಾ ಅಂದರೆ ಬರ್ತೀರಾ? ಬರೋದಿಲ್ಲ. ಅವಾಗ ದೇವ್ರು ಏನು ಮಾಡ್ತಾರೆ, ನಿನಗೆ ಶಾಪ ಕೊಟ್ಬಿಡ್ತೀನಿ ಅಂತಂದು ನಿಮ್ಮನ್ನು ಹೆದರಿಸಿ ಪ್ರೆಸರನ್ನು ಹಾಕಿದಾಗ ಏನು ಮಾಡ್ತೀರಾ, ನೀವು ಬಲವಂತಕ್ಕೆ ನೀವು ಬರ್ತೀರಾ? ಹಾಗೆ ಸುಮ್ಮನೆ ಹೇಳಿದ್ರೆ ನೀವು ಬರ್ತೀರಾ? ಸೊ ಇಲ್ಲ, ಈಗ ಆಲ್ರೆಡಿ ಸ್ಟೇಬಲ್ ಆಗಿರೋದ್ರಿಂದ ಈ ಎಲೆಕ್ಟ್ರಾನ್ ಏನಾದರೂ ಅದು ಕಳ್ಕೊಂಡ್ಬಿಟ್ರೆ ಮತ್ತೆ ತಿರ್ಗಿ ಅದು ಅನ್ಸ್ಟೇಬಲ್ ಆಗಿಬಿಡುತ್ತೆ. ಸೊ ಅನ್ಸ್ಟೇಬಲ್ ಆಗ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸ್ಟೇಬಲ್ ಆಗಿ ಇರಬೇಕು ಅನಿಸುತ್ತೆ. ಹಾಗಾಗಿ ಈ ಎಲೆಕ್ಟ್ರಾನ್ನ ಈಸಿಯಾಗಿ ಬಿಟ್ಕೊಡುತ್ತೆ ಫಸ್ಟ್ ಅಯನೈಸೇಷನ್ ಎನರ್ಜಿ, ಮತ್ತು ಈ ಎಲೆಕ್ಟ್ರಾನ್ನ ಬಿಟ್ಕೊಟ್ರೆ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಬಂದ್ಬಿಡುತ್ತೆ. ಸೊ ಅದು ಸೆಕೆಂಡ್ ಅಯನೈಸೇಷನ್ ಈ ಎಲೆಕ್ಟ್ರಾನ್ನ ಬಿಟ್ಕೊಡೋದಿಲ್ವಲ್ಲ, ಹಾಗಾಗಿ ಅದಕ್ಕೆ ಬಲವಂತ ಮಾಡಿ ಫೋರ್ಸ್ ಮಾಡಿ ನಾವು ಎಲೆಕ್ಟ್ರಾನ್ ಹೊರಗಡೆ ತೆಗಿಬೇಕಲ್ಲ, ಹಾಗಾಗಿ ನಾವು ಜಾಸ್ತಿ ಎನರ್ಜಿನ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಷ್ಟೇ. ಇಲ್ಲಿ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನನ್ನು ಕೇಳ್ತಾರೆ. ಸೊ ಏನು, ಯಾಕೆ ವೈ ದಿ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಆಫ್ ಕ್ರೋಮಿಯಂ ಈಸ್ ಎಕ್ಸೆಪ್ಷನಲಿ ಹೈ, ಅಥವಾ ವೈ ದಿ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಆಫ್ ಕಾಪರ್ ಈಸ್ ಎಕ್ಸೆಪ್ಷನಲಿ ಹೈ. ನಿಮ್ಮ ಆನ್ಸರು ಕ್ರೋಮಿಯಂಗೆ ಕೇಳಿದ್ರೆ ಬಿಕಾಸ್
ದಿ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಆಫ್ ಫಿಲ್ಡ್ ಡಿ ಆರ್ಬಿಟಲ್ಸ್ ಆರ್ ಮೋಸ್ಟ್ ಸ್ಟೇಬಲ್ ಅಂತ ಬರೀರಿ. ನೆಕ್ಸ್ಟು ಕಾಪರ್ಗೆ ಕೇಳಿದ್ರೆ ಬಿಕಾಸ್ ದಿ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಆರ್ ಮೋಸ್ಟ್ ಸ್ಟೇಬಲ್ ಅಂತ ಬರೀರಿ. ಸರ್ ನನಗೆ ಎಕ್ಸಾಮಲ್ಲಿ ಯಾವುದು ಆಫ್ ಫಿಲ್ಡ್ ಇದೆ ಯಾವುದು ಕಂಪ್ಲೀಟ್ಲಿ ಫಿಲ್ಡ್ ಇದೆ ಅಂತ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ಸರ್ ಬರೀಲಿಕ್ಕೆ ಅನ್ನೋದಾದರೆ ಎರಡೂ ಸೇರಿ ಬರ್ಬಿಡಿ ಒಂದೇ ಸೆಂಟೆನ್ಸಲ್ಲಿ. ದಿ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಆಲ್ ಫಿಲ್ಡ್ ಡಿ ಆರ್ಬಿಟಲ್ಸ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಆರ್ ಮೋಸ್ಟ್ ಸ್ಟೇಬಲ್ ಅಂತ ಬರೆದುಬಿಡಿ, ಆನ್ಸರ್ ಆಗೋಯ್ತು. ಅಥವಾ ಸೊ ಇನ್ನೂ ಸಿಂಪಲ್ ಆಗಿ ಆನ್ಸರ್ ಬರೀಬೇಕಂದ್ರೆ ಟು ಬಿಕಮ್ ಸ್ಟೇಬಲ್, ಸ್ಟೇಬಲ್ ಆಗಲಿಕ್ಕೋಸ್ಕರ ಅದು ಸೆಕೆಂಡ್ ಅಯನೇಷನ್ ಎನರ್ಜಿ ಎಕ್ಸೆಪ್ಷನಲ್ಲಿ ಹೈ ಇರುತ್ತೆ. ಸೊ ಇನ್ನು ನಾವು ಥರ್ಡ್ ಅಯನೇಷನ್ ಎನರ್ಜಿಗೆ ಬಂದರೆ ಇಲ್ಲಿ ಮ್ಯಾಂಗನೀಸ್ ಇದೆಯಲ್ಲ, ಈ 2 ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಸೆಕೆಂಡ್ ಅಯನೇಷನ್ ಎನರ್ಜಿ ಆಗುತ್ತೆ, ಈ ಎಲೆಕ್ಟ್ರಾನ್ನ ಕಳ್ಕೊಳ್ಳಿಕ್ಕೆ ಬಂದಾಗ ಥರ್ಡ್ ಅಯನೇಷನ್ ಎನರ್ಜಿ ಆಗುತ್ತೆ. ಇಲ್ಲಿ ಆಫ್ ಫಿಲ್ಡ್ ಇರುತ್ತೆ, ಹಾಗಾಗಿ ಇದು ಥರ್ಡ್ ಅಯನೇಷನ್ ಎನರ್ಜಿ ಎಕ್ಸೆಪ್ಷನಲ್ ಹೈ ಇರುತ್ತೆ. ಅಂಡ್ ಜಿಂಕಲ್ಲೂ ಅಷ್ಟೇ ಈ 2 ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಸೆಕೆಂಡ್ ಅಯನೇಷನ್ ಎನರ್ಜಿ ಆಗುತ್ತೆ. ಸೊ ಈ ಎಲೆಕ್ಟ್ರಾನ್ನ ಕಳ್ಕೊಳ್ಳಿಕ್ಕೆ ಬಂದಾಗ ಅದು ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರುತ್ತೆ, ಸೊ ಇಲ್ಲಿ ಹೈ ಆಗುತ್ತೆ. ಥರ್ಡ್ ಅಯನೇಷನ್ ಎನರ್ಜಿ ಮ್ಯಾಂಗನೀಸು ಮತ್ತು ಜಿಂಕಲ್ಲಿ ಎಕ್ಸೆಪ್ಷನಲ್ಲಿ ಹೈ ಇರುತ್ತೆ. ಸೊ ಇದು ನಿಮಗೆ ನೀಟಿಗೆ ಕೇಳ್ತಾರೆ. ಈ ಅಯನೇಷನ್ ಎನರ್ಜಿ ಕಾನ್ಸೆಪ್ಟು ನೀಟಿಗೆ ತುಂಬ ಇಂಪಾರ್ಟೆಂಟು, ಸ್ವಲ್ಪ ನೋಡ್ಕೊಳ್ಳಿ. ಸೊ ಇಷ್ಟು ನಿಮ್ಮ ಅಯನೈಸೇಷನ್ ಎನರ್ಜಿ ಕಾನ್ಸೆಪ್ಟು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯಿತು, ನೆಕ್ಸ್ಟ್ ಅಯನೈಸೇಷನ್ ಎನರ್ಜಿ ಆಯಿತು. ಸೊ ಈ ಕಲಿಯೋಣ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಅಂದರೆ ನಾನು ಹೇಳಿದ್ದೀನಿ, ಎಲೆಕ್ಟ್ರಾನ್ನ ಕಳ್ಕೊಳ್ಳೋದನ್ನು ನಾವು ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಸೊ ನೀವು ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ನೋಡೋದಾದರೆ ಆಲ್ಕಲಿ ಮೆಟಲ್ಸು ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸು ಬರ್ತವೆ. ಆಲ್ಕಲಿ ಮೆಟಲ್ಸಿನ ಆಕ್ಸಿಡೇಷನ್ ಸ್ಟೇಟು +1 ಇದೆ, ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ರ. ಆಲ್ಕಲೈನ್ ಅರ್ತ್ ಮೆಟಲಿನ ಆಕ್ಸಿಡೇಷನ್ ಸ್ಟೇಟು +2 ಇದೆ. ಅಂದರೆ ಸೋಡಿಯಮ್ಮು Na+ ಆಗುತ್ತೆ, Na2+ ಆಗಿರೋದು ನೀವು ನೋಡಿಲ್ಲ. ಸೊ ಮೆಗ್ನೀಷಿಯಮು Mg2+ ಆಗುತ್ತೆ, Mg+ ಆಗಿರೋದು ನೋಡಿಲ್ಲ. ಅಂದರೆ ಸೊ ಆಲ್ಕಲಿ ಮೆಟಲ್ಸ್ಗೆ +1 ಆಕ್ಸಿಡೇಷನ್ ಸ್ಟೇಟೇ ಇದೆ, ಆಲ್ಕಲೈನ್ ಅರ್ತ್ ಮೆಟಲ್ಗೆ +2 ಆಕ್ಸಿಡೇಷನ್ ಸ್ಟೇಟೇ ಇದೆ. ಅಂದರೆ ಪರ್ಟಿಕ್ಯುಲರ್ ಒಂದೇ ಆಕ್ಸಿಡೇಷನ್ ಸ್ಟೇಟ್ ಇದೆ. ಬಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಏನು ಮಾಡ್ತವೆ ಅಂದರೆ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತವೆ. ಅಂದರೆ +1 ಅಪ್ ಟು +8ವರೆಗೂ ಆಕ್ಸಿಡೇಷನ್ ಸ್ಟೇಟ್ಸನ್ನು ತೋರಿಸ್ತವೆ. +1, +2, +3, +4, +5, +6, +7, +8. +8 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತಕ್ಕಂಥದ್ದು ಆಸ್ಮಿಯಂ. ಸೊ ಇನ್ನು ನಾವು 3Dನಲ್ಲಿ ಬರೋದಾದರೆ 3Dನಲ್ಲಿ +1 +7ವರೆಗೂ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತವೆ. +1, +2, +3, +4, +5, +6, +7ವರೆಗೂ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತವೆ. ಸೊ ಇಲ್ಲಿ ನಿಮಗೆ ಕ್ವಶನನ್ನು ಕೇಳ್ತಾರೆ, ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ 3D ಎಲಿಮೆಂಟ್ಸ್ ಶೋಸ್ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್. ಯಾಕೆ 3D ಎಲಿಮೆಂಟ್ಸ್ಗಳು ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತೇವೆ ಅಂತ ನಿಮಗೆ ಒಂದು ಕ್ವಶನನ್ನು ಕೇಳ್ತಾರೆ. ರೀಸನ್ ಇಷ್ಟೇ, ನಿಮಗೆ ಆವಾಗಲೇ ಹೇಳಿದ್ದೆ, ದಿ ಎನರ್ಜಿ ಲೆವೆಲ್ಸ್ ಬಿಟ್ವೀನ್ 4s ಅಂಡ್ 3D ನಿಯರ್ಲಿ ಸೇಮ್ ಇದೆ. ಅಂದರೆ ಕಂಪೇರಬಲ್ ಇದೆ, ಎರಡಕ್ಕೂ ಕಂಪೇರ್ ಮಾಡಬಹುದು. ಹತ್ತತ್ರ ಸೇಮ್ ಇದೆ, ನಾಟ್ ಎಕ್ಸಾಕ್ಟ್ಲಿ ಸೇಮ್, ಹತ್ತತ್ರ ಸೇಮ್ ಇದೆ. ಸೊ ಈ ರೀತಿಯ ನಿಯರ್ಲಿ ಸೇಮ್ ಇರೋದ್ರಿಂದ ಅದು ಬಾಂಡ್ ಫಾರ್ಮೇಷನ್ ಮಾಡ್ಕೋಬೇಕಾದ್ರೆ 4s ಎಲೆಕ್ಟ್ರಾನಿನ ಜೊತೆಗೆ 3D ಎಲೆಕ್ಟ್ರಾನ್ ಸೇರಿಸಿ ಜೊತೆ ಕಳ್ಕೊಳ್ಳುತ್ತೆ. ಸೊ ಹಾಗಾಗಿ 4s ಮತ್ತು 3D ಎರಡೂ ಎಲೆಕ್ಟ್ರಾನ್ಸ್ ಬಾಂಡಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಸೊ ಇವು ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತವೆ. ನಿಮಗೆ ಮತ್ತೆ ಹೇಳ್ತೀನಿ ಕ್ವಶನ್ನು, ವೈ 3D ಎಲಿಮೆಂಟ್ ಶೋಸ್ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿದ್ರೆ, ಬಿಕಾಸ್ ದಿ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ 3D ಆ್ಯಂಡ್ 4s ಈಸ್ ನಿಯರ್ಲಿ ಸೇಮ್. ಇಷ್ಟು ಹೇಳಿದ್ರೆ, ಇಷ್ಟು ಬರೆದ್ರೆ ಸಾಕಾಗುತ್ತೆ. ಸೊ ಮಕ್ಕಳ, ಈಗ ನೋಡೋಣ 3D ಎಲಿಮೆಂಟ್ಸ್ಗಳು +1 to +7 ಆಕ್ಸಿಡೇಷನ್ ಸ್ಟೇಟನ್ನು ಹೇಗೆ ತೋರಿಸುತ್ತೆ ಅಂತ. ನೋಡಿ, ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಯಮ್ಮು ಈ ಎರಡೂ ಎಲೆಕ್ಟ್ರಾನನ್ನು ಕಳ್ಕೊಂಡಾಗ ನಮಗೆ
+2 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಓಕೆ, ಸೊ ಈ ಎರಡೂ ಎಲೆಕ್ಟ್ರಾನ್ ಜೊತೆ ಈ ಎಲೆಕ್ಟ್ರಾನ್ ಸೇರಿಸಿ ಕಳ್ಕೊಂಡಾಗ 2 ಈ ಒಂದು +3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಓಕೆ, ಸೊ ಇಲ್ಲಿ ಅಷ್ಟೇ. ನೆಕ್ಸ್ಟ್ ಟೈಟಾನಿಯಮ್ ಈ ಎರಡೂ ಎಲೆಕ್ಟ್ರಾನ್ನ ಕಳ್ಕೊಂಡಾಗ +2 ಬರುತ್ತೆ. ಸೊ ಈ ಎರಡು ಜೊತೆ ಈ ಎಲೆಕ್ಟ್ರಾನ್ನ ಕಳ್ಕೊಂಡಾಗ +3 ಬರುತ್ತೆ. ಸೊ ಈ ಮೂರು ಎಲೆಕ್ಟ್ರಾನ್ ಜೊತೆ ಈ ಎಲೆಕ್ಟ್ರಾನ್ನ ಕಳ್ಕೊಂಡಾಗ +4 ಬರುತ್ತೆ. ಓಕೆ, ನೆಕ್ಸ್ಟ್ ವೆನಿಡಿಯಮ್ ಈ ಎರಡು ಎಲೆಕ್ಟ್ರಾನ್ನ ಕಳ್ಕೊಂಡಾಗ +2 ಬರುತ್ತೆ. ಈ ಎರಡರ ಜೊತೆ ಈ ಒಂದು ಎಲೆಕ್ಟ್ರಾನ್ನ ಕಳ್ಕೊಂಡಾಗ +3 ಬರುತ್ತೆ. ಈ ಮೂರು ಜೊತೆ ಈ ಎಲೆಕ್ಟ್ರಾನ್ ಸೇರಿಸಿ ಕಳ್ಕೊಂಡಾಗ +4 ಬರುತ್ತೆ. ಸೊ ಈ ಎರಡು ಎಲೆಕ್ಟ್ರಾನ್ ಜೊತೆ ಈ ಮೂರು ಎಲೆಕ್ಟ್ರಾನ್ ಕಳ್ಕೊಂಡಾಗ +5 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ರೋಮಿಯಂ ಅಲ್ಲಿ ಬಂದಾಗ ಈ ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ +1 ಬರುತ್ತೆ. ನೆಕ್ಸ್ಟ್ ಈ ಒಂದ್ರ ಜೊತೆ ಈ ಎಲೆಕ್ಟ್ರಾನ್ ಕಳ್ಕೊಂಡ್ರೆ +2 ಬರುತ್ತೆ. ಈ ಎರಡರ ಜೊತೆ ಈ ಎಲೆಕ್ಟ್ರಾನ್ ಕಳ್ಕೊಂಡ್ರೆ +3 +4 +5 ಅಂಡ್ +6 ಬರುತ್ತೆ. ಸೊ ನೆಕ್ಸ್ಟ್ ಮ್ಯಾಂಗನೀಸ್ ಈ ಎರಡು ಎಲೆಕ್ಟ್ರಾನ್ ಕಳ್ಕೊಂಡ್ರೆ +2 ಬರುತ್ತೆ. ಈ ಎರಡರ ಜೊತೆ ಇದು ಕಳ್ಕೊಂಡ್ರೆ +3 +4 +5 +6 +7. ಸೊ ನೆಕ್ಸ್ಟ್ ಐರನ್ ಈ ಎರಡು ಎಲೆಕ್ಟ್ರಾನ್ ಕಳ್ಕೊಂಡ್ರೆ +2, ಈ ಎರಡು ಜೊತೆ ಈ ಎಲೆಕ್ಟ್ರಾನ್ ಕಳ್ಕೊಂಡ್ರೆ +3 +4 +5. ನೆಕ್ಸ್ಟ್ +6 +7 ಆಗೋದಿಲ್ಲ. ಒನ್ಸ್ ಪೇರ್ ಆಯಿತು ಅಂದರೆ ಅದು ಎಲೆಕ್ಟ್ರಾನ್ ಕಳ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ನಾವು ಕೋಬಾಲ್ಟ್ ಅನ್ನು ನೋಡಿದ್ರೆ +2 +3 +4 +5. ಸೊ ನೆಕ್ಸ್ಟ್ ನಾವು ನಿಕ್ಕಲ್ ಅನ್ನು ನೋಡೋದಾದ್ರೆ +2 +3 +4. ಸೊ ನೆಕ್ಸ್ಟ್ ನಾವು ಕಾಪರ್ ಅನ್ನು ನೋಡೋದಾದ್ರೆ +2 +1 ಅಂಡ್ +2. ಸೊ ನೆಕ್ಸ್ಟ್ ಜಿಂಕ್ ಅನ್ನು ನೋಡೋದಾದ್ರೆ +2. ಸೊ ಈ ರೀತಿಯಾಗಿ ಈ ಡಿ ಮತ್ತೆ ಎಸ್ ಆರ್ಬಿಟಲ್ಸ್ಗಳ ಮಧ್ಯೆ ಎನರ್ಜಿ ಡಿಫರೆನ್ಸ್ ನಿಯರ್ಲಿ ಸೇಮ್ ಇರೋದ್ರಿಂದ ಎಸ್ ಎಲೆಕ್ಟ್ರಾನ್ ಜೊತೆ ಡಿ ಎಲೆಕ್ಟ್ರಾನ್ಸು ಬಾಂಡ್ ಬಲ್ಲಿ ಇನ್ವಾಲ್ವ್ ಆಗೋದ್ರಿಂದ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತೋರಿಸುತ್ತೆ. ಸೊ ನೋಡಿ ಮಕ್ಕಳ, ಅವಾಗಲೇ ನೋಡಿದ್ವಿ ಯಾವ ರೀತಿ ನಾವು ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನು ತೋರಿಸ್ತವೆ ಅಂತ. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಬಾಕ್ಸಲ್ಲಿ ಏನು ತೋರಿಸಿದ್ದೀನಲ್ಲ, ಸೊ ಇವು ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ. ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಅಂದರೆ 100 ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡ್ತಾ ಇದೆ ಅಂದರೆ ಆ 100 ಕಾಂಪೌಂಡ್ಸ್ಗಳಲ್ಲಿ +2 ಮತ್ತು +3 ಈ ರೀತಿ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇರ್ತಕ್ಕಂಥ ಕಾಂಪೌಂಡ್ಸ್ಗಳೇ 90ಕ್ಕಿಂತ ಹೆಚ್ಚಿರ್ತವೆ. ಸೊ ಇನ್ನು ರಿಮೈನಿಂಗ್ ಏನಿದೆಯಲ್ಲ ಅವು ತುಂಬ ರೇರ್ ಆಗಿ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡ್ತವೆ. ಸೊ ಮಕ್ಕಳಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಏನು ಕ್ವಶನ್ಸ್ ಬರ್ತವೆ ಅಂತ ನೋಡೋದಾದ್ರೆ, ಆಗಲೇ ಹೇಳಿದೆ ನಾನು, ವೈ ಟಿ ಬ್ಲಾಕ್ ಎಲಿಮೆಂಟ್ ಶೋಸ್ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ ಅಂತಂದು ಕೇಳ್ತಾರೆ. ಬಿಕಾಸ್ ದಿ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ 3D ಆ್ಯಂಡ್ 4S ಈಸ್ ನಿಯರ್ಲಿ ಸೇಮ್ ಅಂತಂದು ಹೇಳಿದ್ರೆ ಆಯಿತು. ಸೊ ಅದಾದಮೇಲೆ ಇನ್ನೂ ಏನು ಕ್ವಶನ್ ಕೇಳ್ಬೋದು ಅಂದರೆ, ಸೊ ಈ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಮಿನಿಮಮ್ 3D ಎಲಿಮೆಂಟ್ಸ್ಗಳು ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಯಾವುದನ್ನು ತೋರಿಸ್ತವೆ? ಯಾವುದಿದೆ? +1 ಇದೆ. ಯಾವ ಎಲಿಮೆಂಟ್ಸ್ಗಳು ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತವೆ? ಕಾಪರ್ ಆ್ಯಂಡ್ ಕ್ರೋಮಿಯಂ. ಸೊ ನೆಕ್ಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಯಾವುದನ್ನು ತೋರಿಸ್ತವೆ? ನೋಡಿ, ಎಲ್ಲದರಲ್ಲೂ +2 ಇದೆ. ಯಾವುದು ಕಾಮನ್ ಆಕ್ಸಿಡೇಷನ್ ಸ್ಟೇಟು? +2 ಇದೆ. ನೆಕ್ಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಯಾವುದನ್ನು ತೋರಿಸ್ತವೆ? 3D ಎಲಿಮೆಂಟ್ಸ್ಗಳು ಅಂದರೆ +7. ಯಾವ ಎಲಿಮೆಂಟು +7 ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನು ತೋರಿಸುತ್ತೆ? +7 ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸುತ್ತೆ.
ಮ್ಯಾಂಗನೀಸ್ +7 ಆಕ್ಸಿಡೇಷನ್ ಸ್ಟೇಟ್ಗಳನ್ನು ತೋರಿಸುತ್ತೆ. ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +7 ಇದೆ. ಆಮೇಲೆ ಇನ್ನೊಂದು ಯಾವ ಕಾಂಪೌಂಡಲ್ಲಿ +7 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಅಂತಲೂ ಕೇಳ್ತಾರೆ. ಏನು ಯಾವ ಕಾಂಪೌಂಡ್ ಅಂದರೆ KMnO4 ಅನ್ನೋ ಕಾಂಪೌಂಡಲ್ಲಿ ಮ್ಯಾಂಗನೀಸ್ +7 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಸೊ ಇಷ್ಟು ಬಿಟ್ಟರೆ ಮತ್ತೇನು ಆಕ್ಸಿಡೇಷನ್ ಸ್ಟೇಟಲ್ಲಿ ಕೇಳೋದಿಲ್ಲ. ಸೊ ಇಲ್ಲಿಗೆ ಆಕ್ಸಿಡೇಷನ್ ಸ್ಟೇಟ್ ಆಯಿತು. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ನೋಡೋಣ ಮಕ್ಕಳ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದರೆ ಯಾವುದೇ ಒಂದು ಸಬ್ಸ್ಟೆನ್ಸನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಎರಡು ಬಿಹೇವಿಯರನ್ನು ಅದು ತೋರಿಸುತ್ತೆ. ಯಾವುದೇ ಒಂದು ಕಾಂಪೌಂಡ್ ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದು ಮ್ಯಾಕ್ಸಿಮಮ್ 2 ಟೈಪ್ ಆಫ್ ಬಿಹೇವಿಯರನ್ನು ತೋರಿಸುತ್ತೆ. ಏನಂದರೆ ಮ್ಯಾಗ್ನೆಟಿಗೆ ಅಟ್ರಾಕ್ಟ್ ಆಗ್ಬೋದು ಅಥವಾ ಮ್ಯಾಗ್ನೆಟಿಗೆ ಅಟ್ರಾಕ್ಟ್ ಆಗದೇ ಇರ್ಬೋದು. ಓಕೆ, ಸೊ ಮ್ಯಾಗ್ನೆಟಿಗೆ ಅಟ್ರಾಕ್ಟ್ ಆಗೋದನ್ನು ನಾವು ಪ್ಯಾರಾಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ಗೆ ಅಟ್ರಾಕ್ಟ್ ಆಗದೇ ಇರತಕ್ಕಂಥ ಒಂದು ಪ್ರಾಪರ್ಟಿನ ನಾವು ಡಯಾಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಬೇಸ್ಡ್ ಆನ್ ದಟ್ ಪ್ರಾಪರ್ಟಿ ಕಾಂಪೌಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 types, one paramagnetic and another one diamagnetic. One paramagnetic and diamagnetic. Paramagnetic and diamagnetic. ಸೊ ಏನು ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನು, ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನು. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನು, ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನು. ನಿಮ್ಮ ಆನ್ಸರು ಇಷ್ಟೇ ಸಿಂಪಲ್. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಸಬ್ಸ್ಟೆನ್ಸ್ ವಿಚ್ ಈಸ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ವಿಚ್ ಈಸ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. Attracted by magnetic field. So diamagnetic substance andre say which is not attracted by magnetic field, not attracted by magnetic field. Paramagnetic substance andre which is attracted by magnetic field. Diamagnetic substance andre which are not attracted by magnetic field. So ಇನ್ನ ಪ್ಯಾರಾಮ್ಯಾಗ್ನೆಟಿಸಮ್ ಹೇಗೆ ಬರುತ್ತೆ ಅಂತ ನೋಡೋದಾದ್ರೆ ಬೇಸ್ಡ್ ಆನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಆ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಮಾತ್ರ ಅದು ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿನ ತೋರಿಸುತ್ತೆ. ಆ ಯಾವುದೇ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನ ತೋರಿಸ್ತಾ ಇದ್ರೆ ಅಂದ್ರೆ ಅದು 2 ರೀಸನ್ ಇಂದ ತೋರಿಸುತ್ತೆ. ಒಂದು ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಮತ್ತೆ ಇನ್ನೊಂದು ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್. ಈ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಮತ್ತೆ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ 2 ಸೇರಿದಾಗ ಅದು ಒಂದು ಮ್ಯಾಗ್ನೆಟಿಕ್ ಮೊಮೆಂಟಮ್ ಅನ್ನ ತೋರಿಸುತ್ತೆ. ಎನಿ ಚಾರ್ಜ್ಡ್ ಬಾಡಿ ರಿವಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಗ್ನೆಟಿಸಮ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಫಸ್ಟು ನ್ಯೂಕ್ಲಿಯಸ್ಗೆ ಸುತ್ತ ಎಲೆಕ್ಟ್ರಾನು ಒಂದು ಆರ್ಬಿಟಲ್ನಲ್ಲಿ ಈ ರೀತಿ ಸುತ್ತಾ ಇರುತ್ತಲ್ಲ, ಈ ರೀತಿ ಸುತ್ತಬೇಕಾದ್ರೆ ಒಂದು ಸ್ವಲ್ಪ ಪ್ಯಾರಾಮ್ಯಾಗ್ನೆಟಿಸಮ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದು ಆರ್ಬಿಟಲ್ ಸುತ್ತ ಅದು ಎಲೆಕ್ಟ್ರಾನು ಹಾಗೆ ಸುತ್ತೋದಿಲ್ಲ, ಬದಲಾಗಿ ಆ ಎಲೆಕ್ಟ್ರಾನು ತನ್ನನ್ನು ತಾನು ಸುತ್ತಕೊಂಡು ಈ ರೀತಿ ಆರ್ಬಿಟಲ್ ಸುತ್ತುತ್ತೆ. ತನ್ನನ್ನು ತಾನು ಸುತ್ತಕೊಂಡು ಈ ರೀತಿ ಆರ್ಬಿಟಲ್ ಸುತ್ತುತ್ತೆ. ತನ್ನನ್ನು ತಾನು ಸುತ್ತಕೊಳ್ಳೋದನ್ನ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ. ಆರ್ಬಿಟಲ್ ಸುತ್ತೋದನ್ನ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ. ಈ 2 ಒಟ್ಟು ರಿಸಲ್ಟಿಂಗ್ ಏನಿದೆಯಲ್ಲ ಅದು ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಗಿರುತ್ತೆ. ಸೊ ಇಲ್ಲಿ ಈ ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಏನಾಗುತ್ತೆ, ಒಂದು ಕ್ಲಾಕ್ ವೈಸ್ ರೊಟೇಟ್ ಆದರೆ ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಕ್ಲಾಕ್ ವೈಸ್ ರೊಟೇಟ್ ಆದಾಗ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಮೊಮೆಂಟಮ್ಗೂ
ಆ ಆಂಟಿ ಕ್ಲಾಕ್ ವೈಸ್ ಇಂದ ರೊಟೇಟ್ ಆಗ್ತಿದ್ದಾಗ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಮೊಮೆಂಟಮ್ಗೂ ಎರಡಕ್ಕೂ ಕ್ಯಾನ್ಸಲ್ ಆಗಿ ನೆಟ್ ಮ್ಯಾಗ್ನೆಟಿಸಮ್ 0 ಬರುತ್ತೆ. ಸೊ ಹಾಗಾಗಿ ಯಾವ ಎಲಿಮೆಂಟ್ಸಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೋ ಆ ಎಲಿಮೆಂಟ್ಸ್ ಮಾತ್ರ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿನ ತೋರಿಸ್ತವೆ. ಸೊ ಇನ್ನೂ ಒಂದು ಸಬ್ಸ್ಟೆನ್ಸ್ ಇದೆ, ನೀವು ನೋಡಿರ್ತೀರ. ಯಾವ ಒಂದು ಸಬ್ಸ್ಟೆನ್ಸ್ಗಳು ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಅವನ್ನ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೆ ಸಬ್ಸ್ಟೆನ್ಸ್ ವಿಚ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇನ್ನು ನಾವು ಮ್ಯಾಗ್ನೆಟಿಕ್ ಮೊಮೆಂಟಮ್ ಅನ್ನು ಹೇಗೆ ಕಂಡುಹಿಡಿಯೋದು? ನಿಮಗೆ ಇದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಫೈಂಡ್ ದಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ ಯಾವುದೋ ಒಂದು ಅಯಾನನ್ನು ಕೊಟ್ಬಿಟ್ಟು ಅಯಾನಿನ ಮ್ಯಾಗ್ನೆಟಿಕ್ ಮೊಮೆಂಟನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಸೊ ಅದನ್ನು ನೋಡೋಣ ನಾವೀಗ. ನೋಡಿ, ಮ್ಯಾಗ್ನೆಟಿಕ್ ಮೊಮೆಂಟಮ್ ಅನ್ನು ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನು ನಾವು ಸ್ಪಿನ್ ಓನ್ಲಿ ಫಾರ್ಮುಲಾ ಅಂತ ಕರಿತೀವಿ. ಸ್ಪಿನ್ ಓನ್ಲಿ ಫಾರ್ಮುಲಾ ಅಂತ ಕರಿತೀವಿ. ಸ್ಪಿನ್ ಓನ್ಲಿ ಫಾರ್ಮುಲಾ ಏನಂದ್ರೆ ನ್ಯೂ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n ಪ್ಲಸ್ 2 ಬೋರ್ ಮ್ಯಾಗ್ನೆಟಾನ್ ಅಂತ. ಇದು ಫಾರ್ಮುಲಾ. ಮ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n ಪ್ಲಸ್ 2 ಬೋರ್ ಮ್ಯಾಗ್ನೆಟಾನ್. ಸೊ ಇಲ್ಲಿ n ಅಂದ್ರೆ ನಂಬರ್ ಆಫ್ unpaired electrons. n ಅಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನಿಮಗೆ ಒಂದು ಕ್ವಶನ್ ಅನ್ನು ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಫೈಂಡ್ ದಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ Fe2 ಪ್ಲಸ್ ಅಯಾನ್ ಅಂತ ಕೇಳ್ತಾರೆ. Fe2 ಪ್ಲಸ್ ಅಯಾನಿನ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸಿಂಪಲ್, ಇಲ್ಲಿ ನೋಡ್ರಿ, Feದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲಿದೆ. Fe2 ಪ್ಲಸ್ ಅಂದ್ರೆ Fe 2 ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡಿದೆ ಅಂತ. ಫಸ್ಟ್ ಯಾವ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳುತ್ತೆ? S ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಈ 2 ಎಲೆಕ್ಟ್ರಾನ್ ಅನ್ನ Fe ಕಳ್ಕೊಂಡಾಗ ಇನ್ನು ಉಳಿದಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಇವು. ಸೊ ಇದರಲ್ಲಿ ನೋಡಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ? 1 2 3 4. ಅಂದ್ರೆ n ಅಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಲ್ಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಸೊ ನಾವು n ಜಾಗಕ್ಕೆ 4 ಅನ್ನು ಹಾಕಬೇಕಾಗುತ್ತೆ. ಅಂದ್ರೆ ಮ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಇಂಟು 4 ಪ್ಲಸ್ 2. 4 ಇಂಟು 4 ಪ್ಲಸ್ 2. 4 ಪ್ಲಸ್ 2 ಅಂದ್ರೆ 6. 6 4 24. ಮ್ಯೂ ಇಸ್ ಈಕ್ವಲ್ ಟು ರೂಟ್ 24. ಸೊ ರೂಟ್ 25 ಅಂದ್ರೆ 5 ನಿಮಗೆ ವ್ಯಾಲ್ಯೂ ಗೊತ್ತಿದೆ. ರೂಟ್ 24 ಅಂದ್ರೆ 4.8 ಸಮಥಿಂಗ್ ಇರುತ್ತೆ. ಸೊ ನೀವು ಅದನ್ನ 4 ಕ್ಯಾಲ್ಕುಲೇಟ್ ಮಾಡಿ ಬರಿಬೋದು. ಇಲ್ಲ ಸಿಂಪಲ್ ಆಗಿ ನೀವು ರೂಟ್ 24 ಬೋರ್ ಮ್ಯಾಗ್ನೆಟಾನ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಇದು 2 ಮಾರ್ಕ್ಸ್ ಇರುತ್ತೆ ಈ ರೀತಿ ಕ್ವಶನ್ಸ್. ನೋಡಿ, ಫಾರ್ಮುಲಾ ಹಾಕಿದ್ರೆ ನಿಮಗೆ 1 ಮಾರ್ಕ್ ಬಂದೋಗ್ಬಿಡುತ್ತೆ. ಇನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಅನ್ನ ಬರೆದ್ರೆ 1 ಮಾರ್ಕ್ ಇರುತ್ತೆ. ತುಂಬಾ ಈಸಿಯಾಗಿ ನಾವು ಮಾರ್ಕ್ಸ್ ಅನ್ನ ತಗೋಬಹುದು. ಸೊ ಇನ್ನೊಂದು ನೋಡೋಣ. ಫೈಂಡ್ ದಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ Sc3 ಪ್ಲಸ್. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ Sc3 ಪ್ಲಸ್ ಇಂದು ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅನ್ನ ಹೇಳಿ ಅಂತ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಸೊ ನೀವು ಅವಾಗ ನೋಡಿ Sc3 ಪ್ಲಸ್ ಅಂದ್ರೆ ಸ್ಕ್ಯಾಂಡಿಯಮ್ 3 ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡಿದೆ ಅಂತ. ಸೊ 3 ಎಲೆಕ್ಟ್ರಾನ್ ಅಂದ್ರೆ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನು, ಡಿ ನಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನು. 3 ಎಲೆಕ್ಟ್ರಾನ್ ಕಳ್ಕೊಂಡಾಗ ಅಲ್ಲಿ ನೋಡಿ, ಈ 2 ಎಲೆಕ್ಟ್ರಾನು, ಈ 1 ಎಲೆಕ್ಟ್ರಾನು, ಈ 2 ಎಲೆಕ್ಟ್ರಾನ್ ಕಳ್ಕೊಂಡಾಗ ಅಲ್ಲಿ ಯಾವುದೇ ರೀತಿಯ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ. ಹಾಗಾಗಿ n is equal to 0. 0 plus 2. 0 plus 2 2 ಆಗುತ್ತೆ. 2 ಇಂದ 0 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0 ಬರುತ್ತೆ. ಟೋಟಲ್ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟಮ್ ಏನಾಗುತ್ತೆ? 0 ಇರುತ್ತೆ. ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟಮ್ ಏನಾಗುತ್ತೆ? 0 ಆಗುತ್ತೆ.
ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಫೈಂಡ್ ದಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಆಫ್ Zn2 ಪ್ಲಸ್ Zn2 ಪ್ಲಸ್ ಏನೋ ಮ್ಯಾಗ್ನೆಟಿಕ್ ಮೂಮೆಂಟಮ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಅವಾಗ Zn2 ಪ್ಲಸ್ ಅಂದ್ರೆ ಈ ಎರಡು ಎಲೆಕ್ಟ್ರಾನ್ Zn ಕಳ್ಕೊಂಡ್ರೆ ಇನ್ನು ಉಳಿತಕ್ಕಂಥವು ಡಿ ನಲ್ಲಿ 10 ಎಲೆಕ್ಟ್ರಾನ್ಸ್. ಇಲ್ಲಿ ಡಿ ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ಡ್ ಎಲ್ಲ ಪೇರ್ಡ್ ಇರೋದ್ರಿಂದ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವುದೂ ಇಲ್ಲ. ಹಾಗಾಗಿ n is equal to 0 ಆಗುತ್ತೆ. ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟಮ್ 0 ಆಗುತ್ತೆ. ನೀವು ಈ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೆನಪು ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಅನ್ನು ಕಂಡುಹಿಡಿಯಬಹುದು. ಆಮೇಲೆ ನೀಟ್ ಎಕ್ಸಾಮಿಗೆ ನಿಮಗೆ ಮ್ಯಾಗ್ನೆಟಿಕ್ ಮೂಮೆಂಟಮ್ ಮೇಲೇ ಜಾಸ್ತಿ ಹೆಚ್ಚು ಕ್ವಶನ್ಸ್ ಬರ್ತವೆ. ತುಂಬ ಟೈಮ್ ಇದ್ರ ಮೇಲೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಈಗ ನಿಮಗೆ ಅಲ್ಲಿ ನೀಟಲ್ಲಾದರೆ ಎರಡು ಪೇರನ್ನು ಕೇಳ್ತಾರೆ, ಫೈಂಡ್ ದಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಆಫ್ Fe2 ಪ್ಲಸ್ ಅಂಡ್ CO3 ಪ್ಲಸ್ ಈ ರೀತಿ ಕೇಳ್ಬೋದು. ಅವೆರಡರ ಮ್ಯಾಗ್ನೆಟಿಕ್ ಮೂಮೆಂಟಮನ್ನು ಕಂಡುಹಿಡಿರಿ ಅಂತಂದು ಒಂದು ಪೇರ್ ಕೊಟ್ಟಿರ್ತಾರೆ ವ್ಯಾಲ್ಯೂಸ್. ಅದನ್ನು ನೀವು ಯಾವುದು ಸರಿ ವ್ಯಾಲ್ಯೂ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ CET-ನಲ್ಲಾದರೆ ಒಂದು ಯಾವುದೋ ಒಂದು ಅಯಾನಿಂದು ಮ್ಯಾಗ್ನೆಟಿಕ್ ಮೂಮೆಂಟಮನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದು ತುಂಬ ಈಸಿ ಕಂಡುಹಿಡಿಯೋದು. ಸೊ ಈಸ್ಟು ಮ್ಯಾಗ್ನೆಟಿಕ್ ಮೂಮೆಂಟಮ್. ಸೊ ಮಕ್ಕಳು ಇಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೇಲೆ ಕೇಳ್ತಕ್ಕಂಥ ಕ್ವಶನ್ಸ್ ಯಾವ್ಯಾವ ಅಂತ ನೋಡೋದಾದರೆ ನಿಮಗೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಯಾವ್ದು ಕೇಳ್ತಾರೆ, ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಯಾವ್ದು ಕೇಳ್ತಾರೆ. ಸೊ ನೆಕ್ಸ್ಟ್ ಸ್ಪಿನ್ ಓನ್ಲಿ ಫಾರ್ಮುಲಾ ಬರೀಲಿಕ್ಕೆ ಕೇಳ್ಬೋದು, ರೈಟ್ ದಿ ಸ್ಪಿನ್ ಓನ್ಲಿ ಫಾರ್ಮುಲಾ ಅಂತ ಕೇಳ್ಬೋದು. ಸೊ ನೆಕ್ಸ್ಟ್ ಆ ಸ್ಪಿನ್ ಓನ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಮೂಮೆಂಟಮನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಸೊ ಮತ್ತೆ ಇನ್ನೊಂದು ಕೇಳ್ತಾರೆ, Fe2 ಪ್ಲಸ್ ಮ್ಯಾಗ್ನೆಟಿಕ್ ಮೂಮೆಂಟಮ್ಮು ಅವಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 4.8 ಬಂತು. ಸೊ ವೈ ದಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಆಫ್ Fe2 ಪ್ಲಸ್ ಇಸ್ 4.8 ಆ್ಯಂಡ್ Sc3 ಪ್ಲಸ್ ಇಸ್ 0 ಅಂತ ಕೇಳ್ತಾರೆ. ಯಾಕೆ Sc3 ಪ್ಲಸ್ 0 ಇದೆ, Fe2 ಪ್ಲಸ್ 4.8 ಬಂದಿದೆ ಅಂತ? ನಿಮ್ಮ ಆನ್ಸರ್ ಇಷ್ಟೇ, ಬಿಕಾಸ್ Fe2 ಪ್ಲಸ್ ಅಯಾನ್ ಹ್ಯಾಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, Sc3 ಪ್ಲಸ್ ಅಯಾನ್ ಹ್ಯಾಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. Sc3 ಪ್ಲಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, Fe2 ಪ್ಲಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಸೊ Zn2 ಪ್ಲಸ್ ಅಲ್ಲೂ ಅಷ್ಟೇ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಎಲ್ಲ ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಹಾಗಾಗಿ ಅಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಏನಾಗುತ್ತೆ, 0 ಬರುತ್ತೆ. ಸೊ ನಿಮಗಿಷ್ಟೇ ಯಾವುದು ಎಲಿಮೆಂಟ್ ಯಾವುದಾದ್ರೂ ಅಯಾನನ್ನು ಕೊಟ್ಬಿಟ್ಟು ಅದ್ರ ಮ್ಯಾಗ್ನೆಟಿಕ್ ಮೂಮೆಂಟಮ್ 0 ಯಾಕಿದೆ ಅಂತ ಕೇಳಿದ್ರೆ ನೀವು ಡೈರೆಕ್ಟಾಗಿ ಆನ್ಸರ್ ಬರೀರಿ, ಬಿಕಾಸ್ ದೇರ್ ಈಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ. ಸೊ ಯಾವುದಕ್ಕಾದ್ರೂ ಮ್ಯಾಗ್ನೆಟಿಕ್ ಮೂಮೆಂಟಮ್ ಯಾಕೆ ಇಷ್ಟಿದೆ ಅಂತ ಕೇಳಿದ್ರೆ ಬಿಕಾಸ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಇಷ್ಟನ್ನು ನೀವು ಬರಿಬಹುದು ಮಕ್ಕಳ. ಈಗ ನೋಡೋಣ ಕಲರ್. ಸೊ ಮೋಸ್ಟ್ ಆಫ್ ದಿ ಕಾಂಪೌಂಡ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಶೋಸ್ ಕಲರ್. ಸೊ ಯಾಕೆ ಅವು ಕಲರನ್ನು ತೋರಿಸ್ತವೆ ಅಂದರೆ ಬಿಕಾಸ್ ಮೇನ್ ರೀಸನ್ ಈಸ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಸೊ ಅವು ಕಲರನ್ನು ತೋರಿಸ್ತವೆ. ಸೊ ಇಲ್ಲೇನಾಗುತ್ತೆ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ವಿಸಿಬಲ್ ರೀಜನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತಲ್ಲಿ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಹೈಯರ್ ಎನರ್ಜಿ ಲೆವೆಲ್ಗೆ ಟ್ರಾನ್ಸಿಷನ್ ಆಗ್ತವೆ. ಸೊ ಅದನ್ನು ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬರುತ್ತೆ. ಸೊ ಅಲ್ಲಿ ನಾನು ಹೇಳ್ತೇನೆ ಯಾವ ರೀತಿ ಟ್ರಾನ್ಸಿಷನ್ ಆಗುತ್ತೆ ಅಂತ. ಸೊ ಟ್ರಾನ್ಸಿಷನ್ ಆಗುತ್ತೆ. ಸೊ ಆ ಟ್ರಾನ್ಸಿಷನ್ ಆದಾಗ ಯಾವ ಒಂದು ವಿಸಿಬಲ್ ರೀಜನಲ್ಲಿ ಕಲರ್ಡ್ ಲೈಟ್ ಇರುತ್ತೆ, ಯಾವ ಒಂದು ಕಲರ್ಡ್ ಲೈಟನ್ನು ಅದು ಅಬ್ಸರ್ವ್ ಮಾಡ್ಕೊಂಡು ಟ್ರಾನ್ಸಿಷನ್ ಆಗುತ್ತೋ ಸೊ ಇನ್ನು ಉಳಿದಿರ್ತಕ್ಕಂಥ ಲೈಟು ಆ ಕಾಂಪೌಂಡ್ಗೆ ಬರುತ್ತೆ. ಅಂದರೆ ಇಟ್ ಕಾಂಪ್ಲಿಮೆಂಟ್ರಿ ಕಲರ್ ಆ ಕಾಂಪೌಂಡ್ಗೆ ಇರುತ್ತೆ. ಸೊ ನಿಮಗೆ ಕ್ವಶನ್ ಅಂತ ಕೇಳ್ತಾರೆ, ವೈ ಮೋಸ್ಟ್ ಆಫ್ ದಿ ಕಾಂಪೌಂಡ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಶೋಸ್ ಕಲರ್ ಅಂತ ಕೇಳ್ತಾರೆ. ಯಾಕೆ ಮೋಸ್ಟ್ ಆಫ್ ದಿ ಬ್ಲಾಕ್ ಎಲಿಮೆಂಟ್ಸಿನ ಕಾಂಪೌಂಡ್ಗಳು ಕಲರನ್ನು ತೋರಿಸ್ತವೆ ಅಂದರೆ ಸೊ ನಿಮ್ಮ ಆನ್ಸರು ಸೊ ಇಷ್ಟೇ ಇರಲಿ. ಫಸ್ಟ್ ಒನ್, ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಅವು ಕಲರನ್ನು ತೋರಿಸ್ತೇವೆ. ಫಸ್ಟ್ ಪಾಯಿಂಟು. ಸೆಕೆಂಡ್ ಒನ್, ಅನ್ಪೇರ್ಡ್ ಎಲೆಕ್ಟ್ರಾನ್ ಇಂದ ಡಿ ಟು ಡಿ ಟ್ರಾನ್ಸಿಷನ್ ಆಗುತ್ತೆ. ಡ್ಯೂ ಟು ಡಿ ಟು ಡಿ ಟ್ರಾನ್ಸಿಷನ್. 1 ಮಾರ್ಕ್ಸ್ ಕೇಳಿದ್ರೆ ಡೈರೆಕ್ಟ್ ಆಗಿ ನೀವು ಡಿ ಟು ಡಿ ಟ್ರಾನ್ಸಿಷನ್ ಆಗೋದ್ರಿಂದ ಕಲರ್ ಬರುತ್ತೆ ಅಂತ ಬರೀಬಹುದು. 2 ಮಾರ್ಕ್ಸ್ ಕೇಳಿದ್ರೆ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅನ್ನು ಬರೀರಿ. 2 ಮಾರ್ಕ್ಸ್ ಕೇಳಿದ್ರೆ ಈ 2 ಪಾಯಿಂಟ್ ಅನ್ನು ನೀವು ಬರೀರಿ. ಸೊ ಇಲ್ಲಿ ಆಸ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ಕ್ರೀಸಸ್
the intensity or the depth of the color is also increases. Number of unpaired electron increase ಆಗ್ತಾ ಹೋದಾಗೆಲ್ಲ ಆ ಕಲರಿನ ಡೆಪ್ತ್ ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಕಳೇ, ಈ ಕಲರ್ ಮೇಲೆ ನಿಮಗೆ ಈ ರೀತಿನೂ ಕ್ವಶನ್ ಕೇಳ್ತಾರೆ, ವೈ Sc3+ is colorless and Fe2+ is colored ಅಂತ ಕೇಳ್ತಾರೆ. ವೈ Zn2+ is colorless ಅಂತ ಕೇಳ್ತಾರೆ. ಸೊ ನೋಡಿ, ಆಮೇಲೆ ವೈ Cu+ is colorless, Cu2+ is colored ಅಂತ ಕೇಳ್ತಾರೆ. ಸೊ ಇಷ್ಟೇ. ಯಾವುದು ಕಲರ್ ಇದೆ ಅಂತ ಕೇಳಿದ್ರೆ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆನ್ಸ್ ಇದೆ ಅಂತ, ಯಾವುದು ಕಲರ್ ಇಲ್ಲ ಅಂತ ಕೇಳಿದ್ರೆ ಅಲ್ಲಿ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ. ವೈ ದಿಸ್ ಕಾಂಪೌಂಡ್ ಈಸ್ ಕಲರ್ಡ್ ಅಂದರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ವೈ ದಿಸ್ ಕಾಂಪೌಂಡ್ ಈಸ್ ಕಲರ್ಲೆಸ್ ಅಂದರೆ ಬಿಕಾಸ್ ದಿ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ವೆರಿ ಸಿಂಪಲ್ ಇಷ್ಟೇ. ಸೊ ಇಷ್ಟು ಕಲರ್ ಮೇಲೆ ಇದು ಬಿಟ್ಟರೆ ಬೇರೆ ಯಾವ ಕ್ವಶನ್ಸನ್ನು ಕೇಳೋದಿಲ್ಲ. ಸೊ ನೆಕ್ಸ್ಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್. ನಾನು ಆವಾಗಲೇ ಹೇಳಿದೆ, ಮೋಸ್ಟ್ ಆಫ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್ ರೆಡಿಲಿ ಫಾರ್ಮ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಸೊ ನೋಡಿ, ಕೋಆರ್ಡಿನೇಷನ್ ಕಾಂಪೌಂಡ್ ಅಂದರೆ ಸೆಂಟ್ರಲ್ಲಿ ಮೆಟಲ್ ಇರುತ್ತೆ, ಆ ಮೆಟಲ್ ಸುತ್ತ ಲಿಗೆಂಡ್ಸ್ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ಲಿ ನಾವು ಡೀಟೇಲ್ ಆಗಿ ತಿಳ್ಕೋಬಹುದು. ಸೊ ಅಂದರೆ ಫಾರ್ ಎಕ್ಸಾಂಪಲ್ FeCN6, ಸೊ ಇದು ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸು. ಸೊ ಯಾವಾಗ ಮೆಟಲ್ಸ್ಗಳು ಎಲೆಕ್ಟ್ರೋಪಾಸಿಟಿವ್ ಇರ್ತವೆ ಅಂದರೆ, ಎಲೆಕ್ಟ್ರೋಪಾಸಿಟಿವ್ ಅಂದರೆ ಎಲೆಕ್ಟ್ರಾನ್ಗಳನ್ನು ಬೇಗ ಕಳ್ಕೊಳ್ತವೆ. ಎಲೆಕ್ಟ್ರಾನ್ಗಳನ್ನು ಬೇಗ ಕಳ್ಕೊಂಡಾಗ ಪ್ಲಸ್ ಚಾರ್ಜ್ ಇರುತ್ತೆ ಮೆಟಲ್ಸ್ಗಳಲ್ಲಿ. ಸೊ ಲಿಗ್ಯಾಂಡ್ಸ್ಗಳು ಯಾವಾಗಲೂ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗಿರ್ತವೆ, ಅವುಗಳಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಪ್ಲಸ್ ಚಾರ್ಜ್ ಇರುತ್ತೆ, ಲಿಗ್ಯಾಂಡ್ಸ್ಗಳಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಪ್ಲಸ್ಸು ಮೈನಸ್ಸು ಅಟ್ರಾಕ್ಟ್ ಆಗಬೇಕು, ಅಟ್ರಾಕ್ಟ್ ಆದಾಗ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಒಂದು ಕಾಂಪೌಂಡ್ಸಲ್ಲಿ ಸೊ ಅವನ್ನ ನಾವು ಕೋಆರ್ಡಿನೇಷನ್ ಬಾಂಡ್ಸ್ ಅಂತ ಕರಿತೀವಿ. ಸೊ ಅಂದರೆ ಇಲ್ಲಿ ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರಬೇಕು. ಕೋಆರ್ಡಿನೇಷನ್ ಕಾಂಪೌಂಡ್ಸು ಫಾರ್ಮೇಷನ್ ಆಗಬೇಕಂದ್ರೆ ಆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಮೆಟಲಿನ ಸೈಜು, ಫಸ್ಟ್ ಪಾಯಿಂಟ್, ಮೆಟಲಿನ ಸೈಜು ಸ್ಮಾಲ್ ಇರಬೇಕು. ಸ್ಮಾಲ್ ಸೈಜ್, ಸ್ಮಾಲ್ ಅಟಾಮಿಕ್ ಸೈಜ್ ಅಥವಾ ಅಯಾನಿಕ್ ಸೈಜ್, ಸ್ಮಾಲ್ ಅಟಾಮಿಕ್ ಆರ್ ಅಯಾನಿಕ್ ಸೈಜ್ ಇರಬೇಕು. ಸ್ಮಾಲ್ ಅಟಾಮಿಕ್ ಸೈಜ್ ಅಥವಾ ಅಯಾನಿಕ್ ಸೈಜ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ದೇ ಹ್ಯಾವ್ ಹೈ ಚಾರ್ಜ್ ಡೆನ್ಸಿಟಿ, ಹೈ ಚಾರ್ಜ್ ಡೆನ್ಸಿಟಿ, ಹೈ ಚಾರ್ಜ್ ಡೆನ್ಸಿಟಿ ಬರುತ್ತೆ. ಸೊ ಇವೆರಡು ರೀಸನ್ನಿಂದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬೇಗ ಫಾರ್ಮೇಷನ್ ಆಗುತ್ತೆ, ಈಸಿಯಾಗಿ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ಇದು ಯಾವುದೋ ಕಾಂಪೌಂಡ್ ಇದೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಂಪೌಂಡ್ ಜನರಲ್ ಆಗಿ ನಾನು ಸಿ ಅಂತ ತಗೊಳ್ತೀನಿ. ಸಿಗೆ +3 ಚಾರ್ಜ್ ಇದೆ. ಇನ್ನೊಂದು ಯಾವುದೋ ಕಾಂಪೌಂಡ್ ನಾನು ಇ ಅಂತ ತಗೊಳ್ತೀನಿ, ಅದಕ್ಕೂ +3 ಚಾರ್ಜ್ ಇದೆ ಅಂದ್ಕೊಳ್ಳೋಣ. ಸಿದು ಅಯಾನಿಕ್ ಸೈಜ್ ದೊಡ್ಡದಿದೆ, ದೊಡ್ಡ ಸೈಜಲ್ಲಿ 3 ಪ್ಲಸ್ಗಳನ್ನು ಹಾಕ್ತೇನೆ. ಸೊ ಅದೇ ರೀತಿ ಈಗ +3 ಚಾರ್ಜ್ ಇದೆ ಅಂದ್ಕೊಳ್ಳಿ. ಸೊ ಇದು ಅಟಾಮಿಕ್ ಸೈಜ್ ತುಂಬ ಚಿಕ್ಕದಿದೆ. ಸೊ ಅದರಲ್ಲಿನೂ ನಾನು ನಾನು 3 ಪ್ಲಸ್ಗಳನ್ನು ಹಾಕ್ತೇನೆ. ನೋಡಿ, ಇಲ್ಲಿ ಚಾರ್ಜ್ ತುಂಬಾ ಡೆನ್ಸ್ ಆಗಿದೆ, ಇಲ್ಲಿ ಡೆನ್ಸ್ ಆಗಿಲ್ಲ. ಸೊ ಇಲ್ಲಿಗೆ ಯಾವುದೋ ಒಂದು ಲಿಗೆಂಡ್ ಬರುತ್ತೆ ಅಂದರೆ ಅದರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ. ಸೊ ಆ ಲಿಗೆಂಡು ಇಲ್ಲಿಗೆ ಬಂದಾಗ ಆ ಲಿಗೆಂಡ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಕಾಣಿಸ್ತಾ ಇಲ್ಲ. ಸೊ ಈ ಡೈರೆಕ್ಷನ್ ಅಲ್ಲಿ ಆ ಪ್ಲಸ್ ಇರ್ತಕ್ಕಂಥ ಡೈರೆಕ್ಷನ್ ಅಲ್ಲಿ ಬಂದಾಗ ಮಾತ್ರ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ. ಸೊ ಬಟ್ ಇಲ್ಲಿ ಲಿಗೆಂಡ್ ಯಾವ ಡೈರೆಕ್ಷನ್ ಅಲ್ಲಿ ಬಂದ್ರೂ ಈಸಿಯಾಗಿ ಆ ಒಂದು ಮೆಟಲ್ ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ. ಅಂದರೆ ಸ್ಮಾಲ್ ಅಟಾಮಿಕ್ ಸೈಜ್ ಇದ್ದು ಹೈ ಚಾರ್ಜ್ ಡೆನ್ಸಿಟಿ ಇದ್ರೆ ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸು ಈಸಿಯಾಗಿ ಫಾರ್ಮೇಷನ್ ಆಗ್ತವೆ. ಸೊ ಇನ್ನು ಬೇರೆ ರೀಸನ್ಸ್ ಅನ್ನ ಹೇಳ್ಬೋದು. ಈ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನು ತೋರಿಸೋದ್ರಿಂದ ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಗ್ತವೆ. ಹಾಗಾಗಿ ಅದು ಒಂದು ಪಾಯಿಂಟ್ ಹೆಲ್ಪ್ ಆಗುತ್ತೆ. ಏನು ಮೂರನೇ ಪಾಯಿಂಟ್,
ಡ್ಯೂ ಟು ದಿ ಫಾರ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನು ತೋರಿಸೋದ್ರಿಂದ ನಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ ಈಸಿಯಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಇನ್ನೊಂದು ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇರೋದ್ರಿಂದನೂ ನಮಗೆ ಕಾಂಪೌಂಡ್ಸ್ ಫಾರ್ಮೇಷನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಏನು ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್, ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್, ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇದ್ದರೆ ಸೊ ಅದನ್ನು ನಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಗಲಿಕ್ಕೆ ಈಸಿ ಆಗುತ್ತೆ. ಸೊ ಈ 4 ರೀಸನಲ್ಲಿ ನಿಮಗೆ 2 ರೀಸನ್ ಮಾತ್ರ ಕೇಳ್ತಾರೆ, ಯಾವುದಾದ್ರೂ ಒಂದು 2 ರೀಸನನ್ನು ಬರಿಬೋದು. ಸೊ ಈ 4 ರೀಸನ್ನಿಂದ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಈಸಿಯಾಗಿ ಫಾರ್ಮೇಷನ್ ಮಾಡ್ತವೆ. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡುತ್ತೆ ಏಕೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ನಾನು ಅವಾಗ ಹೇಳಿದೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಸ್ಮಾಲ್ ಅಟಾಮಿಕ್ ಸೈಜ್ ಅಥವಾ ಅಯಾನಿಕ್ ಸೈಜ್ ಇದೆ ಅಂತ. ಸೊ ಇಲ್ಲಿ ನೋಡಿ ಪಿರಿಯಾಡಿಕ್ ಟೇಬಲಲ್ಲಿ ನಾವು ಲೆಫ್ಟ್ ಟು ರೈಟ್ ಹೋಗ್ತಾ ಹೋದರೆ ಅಟಾಮಿಕ್ ಸೈಜ್ ಏನಾಗ್ತಾ ಹೋಗ್ತಾ ಇದೆ, ಚಿಕ್ಕದಾಗ್ತಾ ಹೋಗ್ತಾ ಇದೆ. ಅದರಲ್ಲೂ ಮೆಟಲ್ಸಲ್ಲಿ ನೋಡಿ ಎಸ್ ಬ್ಲಾಕ್ ಎಲಿಮೆಂಟ್ಸಿನ ಸೈಜು ಜಾಸ್ತಿ ಇರುತ್ತೆ ಕಂಪೇರ್ ಟು ಡಿ ಬ್ಲಾಕ್. ಆ ಕಡೆ ಹೋದರೆ ನಾನ್ ಮೆಟಲ್ಸ್ ಬರ್ತಾ ಹೋಗ್ತವೆ, ಅಂದರೆ ಸೈಜು ಈ ಕಡೆಯಿಂದ ಈ ಕಡೆ ಸೈಜ್ ಜಾಸ್ತಿ ಇದೆ, ಹೋಗ್ತಾ 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 ಸೈಜ್ ಏನಾಗಿದೆ ಕಡಿಮೆ ಇದೆ. ಅಂದರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಈ ಮೆಟಲ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಈ ಒಂದು ಡಿ ಬ್ಲಾಕ್ ಎಲಿಮೆಂಟ್ಸಿನ ಅಟಾಮಿಕ್ ಸೈಜ್ ಏನಾಗಿದೆ ಸ್ಮಾಲ್ ಇದೆ. ಸೊ ಇಲ್ಲಿ ಏಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕೆಟಾಲಿಸ್ಟ್ ಆಗಿ ಆಕ್ಟ್ ಮಾಡ್ತಾವೆ ಅಂದರೆ ಫಸ್ಟ್ ರೀಸನ್ನು ಡ್ಯೂ ಟು ಸ್ಮಾಲ್ ಅಟಾಮಿಕ್ ಸೈಜ್, ಸ್ಮಾಲ್ ಅಟಾಮಿಕ್ ಸೈಜ್, ಸ್ಮಾಲ್ ಅಟಾಮಿಕ್ ಸೈಜ್ ಇರೋದ್ರಿಂದ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕೆಟಾಲಿಸ್ಟ್ ಆಗಿ ಆಕ್ಟ್ ಮಾಡ್ತವೆ. ಸ್ಮಾಲ್ ಅಟಾಮಿಕ್ ಸೈಜ್ ಇರೋದ್ರಿಂದ ಏನಾಗುತ್ತೆ, ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ, ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡ್ತವೆ. ಸೊ ಈ ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡೋದ್ರಿಂದ ರಿಯಾಕ್ಟೆಂಟ್ಸು, ಈ ರಿಯಾಕ್ಟಿವ್ ಮಾಲಿಕ್ಯೂಲ್ಸ್ ಬಂದ್ಬಿಟ್ಟು ಅದ್ರ ಮೇಲೆ ಕೂತು ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇಲ್ಲಿ ಅಟಾಮಿಕ್ ಸೈಜ್ ದೊಡ್ಡದಿದೆ, ಸೊ ಇಲ್ಲಿ ಅಟಾಮಿಕ್ ಸೈಜ್ ತುಂಬ ಚಿಕ್ಕದಿದೆ. ನೋಡಿ ಅಟಾಮಿಕ್ ಸೈಜ್ ದೊಡ್ಡದಿದ್ರೆ ಸೊ ಇಲ್ಲೊಂದು ಸರ್ಫೇಸ್ ಇದೆ, ಇಲ್ಲೊಂದು ಸರ್ಫೇಸ್ ಇದೆ, ಆಕ್ಟಿವ್ ಸೈಟ್ಸ್ ಅಂತ ಕರಿತೀವಿ, ಪೋರಸ್ ಸೈಟ್ಸ್ ಅಂತ ಕರಿತೀವಿ. ಸೊ ಇಲ್ಲೇ ಕಾಂಪೌಂಡ್ಸು ಫಾರ್ಮೇಷನ್ ಆಗ್ತಕ್ಕಂಥದ್ದು. ಸೊ ನೋಡಿ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಬರ್ತಾ ಇದೆ, ಇಲ್ಲಿ ಜಾಸ್ತಿ ಬರ್ತಾ ಇದೆ, ಇಲ್ಲಿ ಕಡಿಮೆ ಬರ್ತಾ ಇದೆ. ಸೊ ಹಾಗಾಗಿ ಸ್ಮಾಲ್ ಅಟಾಮಿಕ್ ಸೈಜ್ ಇರೋದ್ರಿಂದ ಅವು ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡ್ತವೆ. ಸೊ ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡೋದ್ರಿಂದ ಸೊ ಇವು ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡ್ತವೆ. ಸೊ ಇಷ್ಟೇ ನಿಮಗೆ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳ್ತಾರೆ, ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಕ್ಟ್ಸ್ ಆಸ್ ಎ ಕೆಟಲಿಸ್ಟ್, ಯಾಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡ್ತವೆ ಅಂತ ಕೇಳ್ತಾರೆ. ಬಿಕಾಸ್ ದೇ ಹ್ಯಾವ್ ಸ್ಮಾಲ್ ಅಟಾಮಿಕ್ ಸೈಜ್, ದೇ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ. ಸೊ ಮತ್ತು ಇನ್ನೂ ರೀಸನ್ಸನ್ನು ಬರಿಬೋದು. ದೇ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ಸನ್ನು ಫಾರ್ಮೇಷನ್ ಮಾಡೋದ್ರಿಂದ ಸೊ ಅವು ಇಂಟರ್ಮೀಡಿಯೇಟ್ಸ್ ಫಾರ್ಮೇಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಅದನ್ನು ಬರಿಬೋದು, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಬರಿಬೋದು. ಸೊ ಮತ್ತು ದೇ ಹ್ಯಾವ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್, ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್, ಇದನ್ನು ನೀವು ಬರಿಬಹುದು. ಸೊ ಇಷ್ಟು ರೀಸನ್ಸನ್ನು ನೀವು ಬರಿಬಹುದು. ಸೊ ಇದು ಕೆಟಾಲಿಟಿಕಲ್ ಪ್ರಾಪರ್ಟಿ, ಯಾಕೆ ಡಿ ಬ್ಲಾಕ್ ಎಲಿಮೆಂಟ್ಸು ಕೆಟಾಲಿಸ್ಟ್ ಆಗಿ ಆಕ್ಟ್ ಮಾಡ್ತವೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದರೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡ್ತವೆ ಅಂತ. ಸೊ ನೀವು ನೋಡಿದ್ರ ಸಾಲಿಡ್ ಸ್ಟೇಟಲ್ಲಿ ಓದಬೇಕಾದ್ರೆ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ನೀವು ಓದ್ತೀರ. ಅಂದರೆ ಈ ಆಟಮ್ಗಳು ಒಂದಕ್ಕೊಂದು ಈ ರೀತಿ ಸೇರಿಕೊಂಡಾಗ ಏನು ಸ್ಪೇಸ್ ಇದೆಯಲ್ಲ, ಈ ಆಟಮ್ಗಳ ಮಧ್ಯದಲ್ಲಿ ಏನು ಸ್ಪೇಸ್ ಇದೆಯಲ್ಲ, ಈ ಸ್ಪೇಸನ್ನು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಕರಿತೀವಿ. ಈ ಸ್ಪೇಸನ್ನು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಕರಿತೀವಿ.
ಸೊ ಡಿ ಬ್ಲಾಕ್ ಎಲಿಮೆಂಟ್ಸಿನ ಅಟಾಮಿಕ್ ಸೈಜ್ ಸ್ಮಾಲ್ ಇರೋದ್ರಿಂದ ಸೊ ಈ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಿನ್ನ ಅಟಾಮಿಕ್ ಸೈಜ್ ಕಡಿಮೆ ಇರತಕ್ಕಂಥ ಎಲಿಮೆಂಟ್ಸು ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್. ಸೊ ಈ ರೀತಿ ಎಲಿಮೆಂಟ್ಸ್ಗಳು ಒಳಗಡೆ ಇನ್ಸೈಡ್ ಅಲ್ಲಿ ಆ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಲ್ಲಿ ಹೋಗಿ ಸೇರ್ಕೊಳ್ತವೆ, ಟ್ರ್ಯಾಪ್ ಆಗ್ತವೆ. ಈ ತರ ಕಾರ್ಬನ್ 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 ನೋಡಿ, ಈ ರೀತಿ ಟ್ರಾಪ್ ಆದಾಗ ಆ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಎಲ್ಲ ಫಿಲಪ್ ಆಗುತ್ತೆ. ಫಿಲಪ್ ಆದಾಗ ಸೊ ಈ ಒಂದು ಕಾಂಪೌಂಡಿನ ಪ್ರಾಪರ್ಟಿ ಚೇಂಜ್ ಆಗಿಬಿಡುತ್ತೆ. ಫಸ್ಟು ಆ ಒಂದು ಇಂಟರ್ಸ್ಟಿಷಿಯಲ್ ಸ್ಪೇಸ್ ಖಾಲಿ ಇದ್ದಾಗ ಅದರ ಡೆನ್ಸಿಟಿ ಕಡಿಮೆ ಇತ್ತು. ಈಗ ಇಂಟರ್ಸ್ಟಿಷಿಯಲ್ ಸ್ಪೇಸಲ್ಲೆಲ್ಲ ಈ ಸ್ಮಾಲ್ ಅಟಾಮಿಕ್ ಸೈಜ್ ಇರ್ತಕ್ಕಂಥ ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್ ಈ ರೀತಿ ಎಲಿಮೆಂಟ್ಸ್ಗಳು ಹೋಗಿ ಟ್ರಾಪ್ ಆದಾಗ ಆ ಸ್ಪೇಸೆಲ್ಲ ಫಿಲಪ್ ಆದಾಗ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ರಿಸಲ್ಟಿಂಗ್ ಕಾಂಪೌಂಡ್ಸ್ ಏನು ಈ ರೀತಿ ಸ್ಮಾಲ್ ಅಟಾಮಿಕ್ ಸೈಜ್ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಹೋಗಿ ಟ್ರಾಪ್ ಆದಾಗ ಫಾರ್ಮೇಷನ್ ಆಗುತ್ತಲ್ಲ, ಆ ಕಾಂಪೌಂಡನ್ನು ನಾವು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದರೆ ದೀಸ್ ಆರ್ ದಿ ಕಾಂಪೌಂಡ್ಸ್ ಫಾರ್ಮ್ಡ್ ವೆನ್ ಸ್ಮಾಲ್ atoms like carbon, nitrogen, hydrogen are trapped inside the interstitial space of metal crystal. ಆ ಮೆಟಲ್ ಕ್ರಿಸ್ಟಲ್ಸಿನ ಇಂಟರ್ಸ್ಟಿಷಿಯಲ್ ಸ್ಪೇಸಲ್ಲಿ ಈ ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್ ಸ್ಮಾಲ್ ಅಟಾಮ್ಸ್ಗಳು ಟ್ರ್ಯಾಪ್ ಆದಾಗ ಬರ್ತಕ್ಕಂಥ ಕಾಂಪೌಂಡ್ನ ನಾವು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟಿಟಾನಿಯಂ ಕಾರ್ಬೈಡ್, ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು. ಟಿಟಾನಿಯಂ ಕಾರ್ಬೈಡ್ ಇಸ್ ಎ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್. ನೋಡಿ, ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ಗಳು ನಾನ್ ಸ್ಟೆಕ್ಯೋಮೆಟ್ರಿಕ್ ಕಾಂಪೌಂಡ್ಸ್. ಸ್ಟೆಕ್ಯೋಮೆಟ್ರಿಕ್ ಕಾಂಪೌಂಡ್ಸ್ ಅಂದರೆ ಸೊ ಈ ಒಂದು ಫಾರ್ ಎಕ್ಸಾಂಪಲ್ ವಾಟರ್ಗೆ ಒಂದು ಆಕ್ಸಿಜನ್ಗೆ 2 ಹೈಡ್ರೋಜನ್ ಇರಲೇಬೇಕನ್ನೋದು ಸ್ಟೆಕ್ಯೋಮೆಟ್ರಿ. ಸೊ ಬಟ್ ಇಲ್ಲಿ ನಾನ್ ಸ್ಟೆಕ್ಯೋಮೆಟ್ರಿಕ್, ಈ ಥರದ ಆಟಮ್ಸ್ ಇಷ್ಟೇ ಇರಬೇಕಂತ ಇರೋದಿಲ್ಲ, ಎಷ್ಟು ಬೇಕಾದರೂ ಇರ್ಬೋದು. ಹಾಗಾಗಿ ಇವನ್ನ ನಾವು ನಾನ್ ಸ್ಟೆಕ್ಯೋಮೆಟ್ರಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಮತ್ತೆ ಪ್ರಾಪರ್ಟೀಸ್ನ ನೋಡೋದಾದರೆ ಈ ಒರಿಜಿನಲ್ ಮೆಟಲ್ಗಿನ ಇಂಟರ್ಸ್ಟಿಷಿಯಲ್ ಮೆಟಲ್ ತುಂಬ ಹಾರ್ಡ್ ಆಗಿರುತ್ತೆ, ಹೈ ಡೆನ್ಸಿಟಿ ಇರುತ್ತೆ. ಸೊ ಇವು ಪ್ರಾಪರ್ಟೀಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಸೊ ನೋಡಿ ಮಕ್ಕಳ, ಎಲ್ಲ ಪ್ರಾಪರ್ಟೀಸನ್ನು ನಾವು ಕಲ್ತಿದ್ದೀವಿ, ತುಂಬ ಈಸಿ ಇದೆ. ಸೊ ನೆಕ್ಸ್ಟ್ ರಿಮೈನಿಂಗ್ ಟಾಪಿಕನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅದು ಮೇ ಬಿ ಒಂದು 20 ಮಿನಿಟ್ಸಲ್ಲಿ ಆಗ್ಬೋದು. ಸೊ ನೀವು ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಇಲ್ಲಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ನೆಕ್ಸ್ಟ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ತಿಳಿದು ಹೋಗುತ್ತೆ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ. ನೀವು ಈಸಿಯಾಗಿ ಆ ವಿಡಿಯೋನ ನೋಡ್ಬೋದು. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.